ತ್ರಿಪುರಾರಿಂ ಜಗದ್ಗುರು ಮಣಿಘ್ನಹರಣಂ ಮಾಲಸಾಕಾಂತಂ ವಂದೇ ಹರಂ ಸ್ವಕುಲದೈವತಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿಕಮಲದೊಂದುಂ ತಾಪತ್ರಯನಿವಾರಕಂ ಶಾಂತೈಕಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಪ್ರಾತಸ್ಮರಣೀಯ ಸದ್ಗುರುದೇವನನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರದ ಎಲ್ಲ ದೇವತೆಗಳನ್ನು ಸ್ಮರಿಸಿಕೊಂಡು ಎಲ್ಲ ಸಿದ್ಧಿ ಬುದ್ಧಿಗಳಿಗೆ ಒಡೆಯನಾಗಿರ್ತಕ್ಕಂಥ ಸಂಕಷ್ಟ ಹರನಾಗಿರ್ತಕ್ಕಂಥ ಗಜಾನನನ ಪವಿತ್ರ ಪಾದಾರವಿಂದಗಳಲ್ಲಿ ಶತಕೋಟಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮ ಪ್ರತಿ ವರ್ಷ ನಡೀತಕ್ಕಂಥ ಗಣೇಶ ಉತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಪ್ರವಚನ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಅಲಂಕರಿಸಿರುವ ತೋಟದ ಎಲ್ಲ ಹಿರಿಯರನ್ನು ಮೊದಲು ಮಾಡಿಕೊಂಡು ಅವರಲ್ಲಿ ಭಕ್ತಿಯ ಶರಣುಗಳನ್ನು ತಿಳಿಸ್ತಾ ಅದರ ಜೊತೆಗೆ ನಮ್ಮ ಅಪ್ರತಿಮ ಕಲಾ ಬಳಗದವರಾದ ಸಂಗೀತ ಕಲಾ ಬಳಗದವರಲ್ಲಿ ನಮಸ್ಕಾರ ಮಂಗಲವನ್ನು ಆಚರಿಸಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅದರ ಜೊತೆಗೆ ಈ ಮಾನವ ಜನ್ಮದ ಶ್ರೇಷ್ಠತೆಯನ್ನು ಪಡೆದುಕೊಳ್ಳೋಗೋಸ್ಕರ ಆಗಮಿಸಿರುವ ಎಲ್ಲ ನನ್ನ ತಂದೆ ತಾಯಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಸತ್ಯರ ಒಡನಾಟ ಮತ್ತೆ ಸಕ್ಕರೆ ತುಪ್ಪ, ಸತ್ಯವಿಲ್ಲದವರ ಒಡನಾಟ ಬೇಲೆಯ ಓತಿನಂತಿಹುದು ಸರ್ವಜ್ಞ ಅಂಥೇಳಿ ನಮ್ಮ ನಾಡಿನ ಆಸುಕವಿಯಾಗಿರ್ತಕ್ಕಂಥ ಸರ್ವಜ್ಞ ಮೂರ್ತಿಗಳು ಬಹಳ ಸುಂದರವಾಗಿ ಈ ಮಾತನ್ನು ಹೇಳ್ತಾರೆ. ಸತ್ಯರ ಒಡನಾಟ ಮತ್ತೆ ಸಕ್ಕರೆ ತುಪ್ಪ, ಸತ್ಯವಿಲ್ಲದವರ ಒಡನಾಟ ಅದು ಹೆಂಗದ ಅಂತ ಕೇಳಿದ್ರ ಬೇಲಿಯ ಓತಿನಂತಿಹುದು ಸರ್ವಜ್ಞ. ಅಜ್ಞಾನಿಗಳ ಸಹವಾಸ, ಅದರ ಜೊತೆಗೆ ಸತ್ಯ ಶರಣರ ಸಹವಾಸ ಹೇಗದ ಅಂತ ಕೇಳಿದ್ರೆ ಸಕ್ರಿ ತುಪ್ಪ ಇದ್ದಂಗಂತ, ಸಕ್ರಿ ತುಪ್ಪ ಇದ್ದಂಗ ಅಂತ ಹೇಳ್ತಾರೆ. ಸಕ್ರಿ ತುಪ್ಪ ಅಂದ್ರೆ ನಾವೆಲ್ಲ ಅಂತೀವಿ ಮನ್ಯಾನ ಸಕ್ಕರೆ ಏನಂತೇಳಿ. ಈ ಸಕ್ಕರೆ ಏನು ಹೇಳೋದಿಲ್ಲ, ದಾಸರು ಸಹಿತ ಬರ್ಕೊಂಡು ಬಂದಾರ. ಕಲ್ಲು ಸಕ್ಕರೆ ಕೊಳ್ಳಿರೋ ನೀವೆಲ್ಲರೂ, ಕಲ್ಲು ಸಕ್ಕರೆ ಕೊಳ್ಳಿರೋ, ಪುಲ್ಲಲೋಚನ ಶ್ರೀ ಕೃಷ್ಣ ನಾಮ ಎಂಬ ಕಲ್ಲು ಸಕ್ಕರೆ ಕೊಳ್ಳಿರೋ. ಅಂದರೆ ಸತ್ಯವಂತರ ಒಡನಾಟ ಇರೋದರಿಂದ ಪರಮಾತ್ಮನ ನಾಮದ ಸ್ಮರಣೆಯ ಬಲ, ಆ ನಾಮದ ಶಕ್ತಿ ನಮಗ ಇರ್ತದ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆಮೇಲೆ ಸತ್ಯವಿಲ್ಲದವರ ಒಡನಾಟ ಬೇಲಿಯ ಓತಿನಂತಿಹುದು ಸರ್ವಜ್ಞ. ಅಜ್ಞಾನಿಗಳ ಸಂಘ ಹೇಗದ ಅಂತಂದರೆ
ಒಂದು ಹೋಂತಿ ಕಾಟ ಅಂತ ಕರೀತಾರೆ ನಮ್ಮ ಕಡೆ. ಬೇಲಿ ಮ್ಯಾಗಿರ್ತಕ್ಕಂಥ ಹೋಂತಿ ಇರ್ತದಲ್ಲ, ಹೋತಿ ಕಾಟ ಎಲ್ಲಿ ಮಠ ಓಡ್ತೈತೆ ಅದು. ನೀವು ಹಾದಿಯಾಗ ಹೋಗುವಾಗ ಕಾಲಾಗ ಬಂತಂದ್ರೆ ಎಷ್ಟು ಓಡಬಹುದು ಅದು? 1 ಕಿಲೋಮೀಟ್ರ್ ಓಡಿದ್ ನೋಡ್ಯಾರ ಯಾರು? 1 ಕಿಲೋಮೀಟ್ರ್ ಓಡ್ತಾವು ಇಲ್ಲ. ಅದೆಷ್ಟು ಹೋಗೋದು? ಒಂದು ಸ್ವಲ್ಪ ಎಲ್ಲಿ ಬೇಲಿ ಐತೆ ನೋಡು ಅಲ್ಲಿ ಮಠ ಅಷ್ಟ ಅಂತ. ಅದು ಹೇಗೆ ಬೇಲಿ ಸೇರ್ಕೊಳ್ತದನೋ ಹಾಗ ಅಜ್ಞಾನಿಗಳು ಏನು ಮಾಡ್ತಾರಂದ್ರೆ ಅವ್ರು ನಮ್ಮನ್ನು ದಂಡಿಗೆ ಹಚ್ಚಂಗಿಲ್ಲ ಅಂತಕ್ಕಂಥ ಮಾತಷ್ಟೇ, ಮತ್ತೇನಿಲ್ಲ. ಈ ಭವಸಾಗರದಿಂದ ಪಾರು ಮಾಡಕ್ಕೆ ಯಾರು ಬೇಕು ಅಂತಂದ್ರೆ ಈ ಕಡೆ ದಂಡಿಂದ ಆ ಕಡೆ ದಂಡಿಗೆ ಗೊತ್ತಿದ್ದವರು ಸಂಘ ಇದ್ರೆ ನಮಗೆ ಚಲೋ ಆಗ್ತದೆ ಹೊರತಾಗಿ ಆ ಕಡೆ ದಂಡಿದ ಗೊತ್ತಿಲ್ಲ ಅಂದ್ರೆ ನಮಗೆ ಹೋಗಿ ಆ ದಂಡಿ ಮುಟ್ಟಕ್ಕೆ ಬರೋದಿಲ್ಲ. ಒಬ್ಬ ಮಹಾನುಭಾವ ಯಾವ ಊರಿಂದ ಬಂದಿದ್ದ, ನದಿ ದಾಟಿ ಹೋಗ್ಬೇಕಂತ ಸಂಕಲ್ಪ ಮಾಡಿಕೊಂಡು ಬಂದಿದ್ದ. ನದಿ ದಾಟಬೇಕಂತ ಬಂದ, ಆದರೆ ಗೊತ್ತಿಲ್ಲ ಅವನು ಇದ್ರ ಆಳ್ ಎಷ್ಟದ, ಗುಮ್ ಎಷ್ಟದ, ಯಾವ ಕಡೆ ಹಾಯಬೇಕು ಅನ್ನೋದು ಗೊತ್ತಿಲ್ಲಲ್ಲ. ಅಲ್ಲಿ ಒಬ್ಬ ನದಿ ದಂಡಿಗೆ ಕಾಲಿರ್ಲಾರ್ದಂಥ ಮನುಷ್ಯ ಕುಂತು ಬಿಟ್ಟಿದ್ದ. ಕಾಲೇ ಇರಕ್ಕಿಲ್ಲ ಅವನಿಗೆ. ಅವ ಕೇಳಿದ, ಯಪ್ಪ ಆಚೆ ಕಡೆ ದಂಡೆ ಹೋಗ್ಬೇಕಂತನಲ್ಲ, ಒಂದು ಸ್ವಲ್ಪ ಹಾದಿ ಹೇಳಿ ನನಗೆ ಯಾವ ಕಡೆ ಹೋಗ್ಬೇಕಂದಾಗ ಅವಂದ ಅದೇನು ದೊಡ್ಡದಾಗದ, ಹಿಂಗೆ ತೆಳಗಿಳಿ, ಒಂದು ಸ್ವಲ್ಪ ತೆಳಕ್ಕೆ ಹೋಗು, ಆ ನಂತರ ಸ್ಟೇಟ್ ಹೋಗು, ಆ ದಂಡಿ ಮುಟ್ತಿ ಅಂತ ಅಲ್ಲಿರ್ತಕ್ಕಂಥ ಒಬ್ಬ ಕಾಲಿಲ್ಲದ ಮನುಷ್ಯ ಅವನಿಗೆ ಹೇಳಿದ. ಅವಾಗ ವಿಶ್ವಾಸ ಬರಲಿಲ್ಲ ಅವನ ಮೇಲೆ. ಅವ ಅಂದ, ಇವಾಗ ಕಾಲಿಲ್ಲ, ಇವ್ ಯಾವಾಗ ಆಚೆ ಕಡೆ ದಂಡಿಗೆ ಹೋಗ್ಯಾನ? ಕಾಲಿಲ್ಲದ ಮನುಷ್ಯ ಆಚೆ ಕಡೆ ದಂಡಿಗೆ ಹೆಂಗೆ ಹೋಗ್ಯಾನೇವ? ಅವನ ಮ್ಯಾಗ ವಿಶ್ವಾಸ ಹೆಂಗೆ ಇಡೋದು ಅಂತೇಳಿ ಸುಮ್ ಕೂತ. ಆಚೆ ಕಡೆ ಒಬ್ಬ ನಿಂತಿದ್ದ. ಅವು ಕಣ್ಣಿರಕ್ಕಿಲ್ಲ ಆ ಮನುಷ್ಯನಿಗೆ. ಕಣ್ಣಿರಲಿಲ್ಲ. ಅವನಿಗೆ ಕೇಳಿದೀವ, ಗೊತ್ತಿರಕ್ಕಿಲ್ಲ. ನಾನು ಆಚೆ ಕಡೆ ದಂಡಿಗೆ ಹೋಗ್ಬೇಕಂತ ಮಾಡೀನಿ, ಮತ್ತು ನನಗೆ ಹಾದಿ ಒಂದು ಸ್ವಲ್ಪ ಹೇಳಪ್ಪ ಅಂದಾಗ ಅವ ಹಂಗೆ ಅಂದ, ತೆಳಗಿಳಿ, ಸ್ವಲ್ಪ ತೆಳಕ್ಕೆ ಹೋಗು, ಆ ನಂತರ ಸ್ಟೇಟ್ ಹೋಗ್ಬಿಡು ಅಂತಂದ. ಒಂದು ಸ್ವಲ್ಪ ನೀವು ಮುಂದಕ್ಕೆ ಬಂದು ಹೇಳ್ರಿ ಅಂದ್ಕೊಂಡು ಆವಾಗ ಮಹಾನುಭಾವ ಹೇಳ್ತಾರೆ, ನನಗೆ ಕಣ್ಣು ಕಾಣಂಗಿಲ್ಲ ಅಂದ. ಈ ಒಂದು ನಿನ್ನುವ ಕಣ್ಣು ಕಾಣಂಗಿಲ್ಲ ಅಂದ್ರೆ ನಾ ಹೆಂಗೆ ನಿನ್ನ ಮ್ಯಾಗೆ ವಿಶ್ವಾಸ ಇಡಕ್ಕೆ ಸಾಧ್ಯ ಐತಿ? ಬರೋದಿಲ್ಲ ನನಗೆ ವಿಶ್ವಾಸ ಇಡಾಕ. ಹೆಂಗೆ ಮಾಡೋದು ಅಂತೇಳಿ ಒಂದು ಸ್ವಲ್ಪ ನಿಂತ ಆ ಕಡೆಯಿಂದ ಒಬ್ಬ ತಲೆ ಮ್ಯಾಲೆ ಒಂದು ಹೊರೆ ಮೇವು ತಗೊಂಡು ಈ ಹೊಳಿ ದಾಟಿ ಆಚೆ ಕಡೆ ಹೋಗಕ್ಕೆ ಬಂದವ. ಅವಾಗ ಇವ್ ಕೇಳಿದ, ನಾನು ಆಚೆ ಕಡೆ ದಂಡಿಗೆ ಬರ್ಬೇಕಂತನಪ್ಪ, ಕರ್ಕೊಂಡು ಹೋಗ್ತೇನಂತಂದಾಗ, ಆಯ್ತು ರೀ ಬರ್ರಿ ನನಗೆ ಕೂಡ ಹೋಗೋಣ ಆಚೆ ಕಡೆ ಅಂತೇಳಿ ಅವನು ಹಿಂದಿಂದ ಬೆನ್ನ ಹತ್ತಿದ. ಇವ್ ಹೋಗಿ ಆಚೆ ಕಡೆ ದಂಡಿ ಮುಟ್ಟಿದ. ಹಂಗ ನಾವು ಈ ಭವಸಾಗರವನ್ನು ದಾಟಬೇಕಾಗಿತ್ತು ಅಂತಂದ್ರೆ ದುಷ್ಟರ ಸಂಘ ಆಗಿರ್ಬೋದು, ಅಜ್ಞಾನಿಗಳ ಸಂಘ ಆಗಿರ್ಬೋದು, ಕೆಟ್ಟವರ ಸಂಘ ಆಗಿರ್ಬೋದು, ಇದರಿಂದ ನಾವು ದೂರ ಇದ್ದಿದ್ದೀವಿ ಅಂತಂದ್ರೆ, ಮಹಾತ್ಮರ ಸಂಘಕ್ಕೆ ಸನೇಕ ನಾವು ಇದ್ದೀವಿ ಅಂತಂದ್ರೆ ಆ ದಂಡಿ ಮುಟ್ಟಕ್ಕೆ ಸಾಧ್ಯ ಅದ. ಅದಕ್ಕೆ ಅವರು ಶರಣರು ಬರೀತಾರೆ ಚಂದ, ಅಯ್ಯ ಮಹಾನುಭಾವರ ಸಂಘ ಹೆಂಗೈತೆ ಅನ್ನೋದು ಹೇಳ್ತಾರೆ ನಾವು. ಮಹಾನುಭಾವರ ಸಂಘದಿಂದ, ಅಯ್ಯ ಸಜ್ಜನ ಸದ್ಭಕ್ತರ ಸಂಘದಿಂದ ಮಹಾನುಭಾವರ ಕಾಣಬಹುದು. ಮಹಾನುಭಾವರ ಸಂಘದಿಂದ ಶ್ರೀ ಗುರುವನ್ನರಿಯಬಹುದು, ಲಿಂಗವನ್ನರಿಯಬಹುದು, ಪ್ರಸಾದವನ್ನರಿಯಬಹುದು, ಮೇಲಾಗಿ ತನ್ನನ್ನು ತಾನರಿಯಬಹುದು ಅಂತ ಹೇಳ್ತಾರೆ. ಇದು ಕಾರಣ ಸಜ್ಜನ ಸದ್ಭಕ್ತರ ಸಂಘವನ್ನೇ ಕರುಣಿಸು, ಅದು ನಿಮ್ಮ ಧರ್ಮ ಅಂತ ನೋಡಿ ಎಷ್ಟು ಚಂದ ಹೇಳ್ಕೊಂಡು ಬರ್ತಾರೆ. ಶರಣರ ಸಂಘದಿಂದ, ಅರಿತವರ ಸಂಘದಿಂದ ಏನು ಕಾಣಬಹುದು ಅಂತಂದ್ರೆ ಮಹಾನುಭಾವರನ್ನ ಕಾಣಬಹುದು. ಮಹಾನುಭಾವರನ್ನ
ಅವರು ಸಂಘ ಮಾಡಿದೀವಿ ಅಂತಂದರೆ ಸಂತರು ಶರಣರು ಮಹಾತ್ಮರ ಸಂಘನೇ ದೊರೀತದ ಹೊರತಾಗಿ ಮತ್ತಾವುದನ್ನು ಕೂಡ ದೊರೆಯೋದಿಲ್ಲ. ಮಹಾನುಭಾವರ ಕಾಣಬಹುದು. ಮಹಾನುಭಾವರ ಸಂಘದಿಂದ ಶ್ರೀ ಗುರುವನ್ನರಿಯಬಹುದು. ಗುರು ಅಂದ್ರೆ ಏನು ಅಂತಕ್ಕಂಥದನ್ನು ತಿಳಿಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಸಜ್ಜನರ ಸಂಘ ಬೇಕು, ಮಹಾನುಭಾವರ ಸಂಘ ಬೇಕು. ಶ್ರೀ ಗುರುವನ್ನರಿಯಬಹುದು, ಲಿಂಗವನ್ನರಿಯಬಹುದು. ಲಿಂಗ ಅಂದರೆ ಏನಂತ ತಿಳ್ಕೊಳ್ಬಹುದು, ಪ್ರಸಾದ ಅಂದರೆ ಏನಂತ ತಿಳ್ಕೊಳ್ಬಹುದು, ಮೇಲಾಗಿ ತನ್ನನ್ನು ತಾನರಿಯಬಹುದು. ನೋಡು ಎಷ್ಟು ಚಂದ ಹೇಳ್ತಾರೆ, ತನ್ನನ್ನು ತಾನರಿಯಬಹುದು. ನಾವು ಯಾರಂತಂದ್ರೆ ಏನು ಹೇಳೋದು? ಈಗ ಮನುಷ್ಯ ನಿನ್ನ ಹೇಳಿಲ್ಲ, ಬಂದ ಬಳಕ ಈ ಭೂಮಿಗೆ ಬಂದ ಬಳಕ ನಾ ಯಾರು ಅಂತಕ್ಕಂಥದನ್ನು ತಿಳ್ಕೊಳ್ಬೇಕು ಮೊದಲು. ಈಗ ನೀವು ಬಂದಿರಿ, ಎಲ್ಲಿಂದ ಬಂದಿರಿ? ಈಗ ಮನಿಂದನೇ ಬಂದಿರಲ್ಲ, ಮತ್ತೆ ಎಲ್ಲಿಂದ ಬರ್ತೀರಿ? ಹೌದಿಲ್ಲ? ಮನಿಂದನೇ ಬಂದಿರಿ. ಮನೆಗೆ ಬರ್ಬೇಕಾರೆ ಎಲ್ಲಿಂದ ಬಂದಿರಿ? ಮನೆಗೆ ಬರ್ಬೇಕಾರೆ ಎಲ್ಲಿಂದ ಬಂದಿರಿ? ಯಾಕೆ ಮಾತಾಡೋರು ಹಿಂಗ ಗಪ್ ಕೂತ? ಮನೆಗೆ ಬರ್ಬೇಕಾರೆ ಇನ್ನೆಲ್ಲಿ ತಾಯಿಯಿಂದ ಬಂದೀವಲ್ಲ, ಮತ್ತೆ ಹೌದಿಲ್ಲ? ತಾಯಿ ತಂದೆಯಿಂದ ಬಂದೀವಲ್ಲ. ಹಿಂಗ ಒಂದು ಸ್ವಲ್ಪ ಕೇಳ್ರಿ. ತಾಯಿ ತಂದೆಗೆ ಬರ್ಬೇಕಾರೆ ತಂದೆಯಿಂದ ಬಂದೀವಿ. ತಂದೆಗೆ ಬರ್ಬೇಕಾರೆ ಮೊದಲು ಎಲ್ಲಿಂದ ಬಂದೀವಿ? ಅವ್ರು ಇದನ್ನು ತಿಳ್ಕೊಳ್ಳೋದಂತ ಹೇಳ್ತಾರೆ. ಅವ್ರು ಇದನ್ನು ತಿಳಿಸ್ಕೊಡೋರು ಗುರುಗಳು, ಸತ್ಯವಂತರು, ಶರಣರು, ಮಹಾತ್ಮರು. ತಂದೆಗೆ ಬರ್ಬೇಕಾರೆ ಅನ್ನದಿಂದ ಬಂದೇವಿ ನಾವು. ಆ ಅನ್ನಕ್ಕೆ ಬರ್ಬೇಕಾರೆ ನಾವು ಭೂಮಿಯಿಂದ ಬಂದೀವಿ. ಭೂಮಿಗೆ ಬರ್ಬೇಕಾರೆ ಜಲದಿಂದ ಬಂದೀವಿ, ಮಳೆಯಿಂದ. ಮಳೆಗೆ ಬರ್ಬೇಕಾರೆ ಅಗ್ನಿಯಿಂದ ಬಂದೀವಿ. ಅಗ್ನಿಗೆ ಬರ್ಬೇಕಾರೆ ವಾಯುದಿಂದ ಬಂದೀವಿ. ವಾಯುಗೆ ಬರ್ಬೇಕಾರೆ ಅಲ್ಲೇನೈತಿ ಮುಂದೆ ಮೇಲೆ ಆಕಾಶ ಆಚೆ ಕಡೆ ಏನೈತಿ? ಮಾಯೆ. ಅದೇ ಪರಮಾತ್ಮ, ಅವನೇ ಗಣಪತಿ, ಅವನೇ ಪರಮಾತ್ಮ, ಅವನೇ ಎಲ್ಲವೂ ಅವನೇ ಅದ. ಆ ಭಗವಂತನಿಂದ ಇವತ್ತು ನಾವು ಆಕಾಶಕ್ಕೆ ಬಂದೀವಿ, ಆಕಾಶದಿಂದ ವಾಯುಗೆ ಬಂದೀವಿ, ವಾಯುದಿಂದ ಅಗ್ನಿಗೆ ಬಂದೀವಿ, ಅಗ್ನಿದಿಂದ ಜಲಕ್ಕೆ ಬಂದೀವಿ, ಜಲದಿಂದ ಭೂಮಿಗೆ ಬಂದೀವಿ, ಭೂಮಿಯಿಂದ ಅನ್ನಕ್ಕೆ ಬಂದೀವಿ, ಅನ್ನದಿಂದ ತಂದೆಗೆ ಬಂದೀವಿ, ತಂದೆದಿಂದ ತಾಯಿಗೆ ಬಂದೀವಿ. ತಾಯಿದಿಂದ ಯಾರ್ಯಾರು ಮನೆಗೆ ಹೋದ್ರು, ಮಠಕ್ಕೆ ಹೋದ್ರು, ಎಲ್ಲರೂ ತಮ್ಮ ಮಾರ್ಗಾನುಸಾರವಾಗಿ ಹೋದ್ರು. ಈಗ ನಾವು ಎಲ್ಲಿಂದ ಬಂದೀವಿ? ಮನಿಂದರೋ ಏನು ಅಲ್ಲಿಂದನೋ? ಪರಮಾತ್ಮನಿಂದ ನಾವು ಭೂಮಿಗೆ ಬಂದೀವಿ ಹೊರತಾಗಿ ಇಲ್ಲಿಂದ ಅಲ್ಲ ಅನ್ನೋದನ್ನ ತಿಳಿಸಿಕೊಡೋರು ಯಾರು ಅಂತ ಕೇಳಿದ್ರೆ ಮಹಾತ್ಮರು, ಸಂತರು, ಶರಣರು. ಅದಕ್ಕೆ ಅವರಂತಾರ ಅರಿತವರ ಸಂಘ ಅನುಗಾಲಿರಬೇಕು ಅಂತ. ಎಲ್ಲಿ ಮಠ ಬೇಕಂತ ಕೇಳಿದ್ರೆ ನಮ್ಮ ಜೀವನ ಇರೋ ಮಠನೂ ಕೂಡ ಬೇಕಂತ. ಇವತ್ತು ಒಂದಿನ ಇದ್ದೀವಿ, ಒಂದು ತಾಸು ಇದ್ದೀವಿ ಅಂತಂದ್ರೆ ಇಲ್ಲ, ಅನುಗಾಲವಾಗಿ ಜೀವನ ಪರ್ಯಂತರವಾಗಿ ಅಂತ ಮಹಾನುಭಾವರ ಸಂಘ ನಮಗಿತ್ತು ಅಂತಂದ್ರೆ ಈ ಭವಸಾಗರವನ್ನು ದಾಟಲಿಕ್ಕೆ ಸಾಧ್ಯ ಅದ. ಇಲ್ಲ ಅಂದರೆ ಸಾಧ್ಯ ಇಲ್ಲ. ನೋಡ್ರಿ, ನಿಮ್ಗೆ ಹೇಳ್ತೀನಿ, ಈ ಶರಣರ ಸಂಘದಲ್ಲಿ, ಮಹಾತ್ಮರ ಸಂಘದಲ್ಲಿ ಎಂಥ ಶಕ್ತಿ ಐತೆ ಅಂತ ಕೇಳಿದ್ರೆ, ಹಿಂದಕ್ಕೆ ಬಹುಶಃ ನಿಮಗೆಲ್ಲ ಗೊತ್ತಿರುವಂಥದ್ದು ತುಕಾರ ಮಹಾರಾಜರು ಅಂತ ಆಗಿ ಹೋಗ್ತಾರೆ. ತುಕಾರ ಮಹಾರಾಜರು ಸಂತರಲ್ಲಿ, ಮಹಾತ್ಮರಲ್ಲಿ ತುಕಾರ ಮಹಾರಾಜರಂತ ಆಗಿ ಹೋಗ್ತಾರೆ. ಎಂಥ ಜ್ಞಾನಿಗಳಂತ ಕೇಳಿದರೆ, ಪರಮಾತ್ಮನ ನಾಮಸ್ಮರಣೆಯನ್ನ, ಪಾಂಡುರಂಗನ, ಅವ್ರ ಕಣ್ಣು ತೆರೆದ್ರೆ ಪಾಂಡುರಂಗ ಬರ್ತಿದ್ದ, ಕಣ್ಣು ಮುಚ್ಚಿದ್ರೆ ಪಾಂಡುರಂಗ ಕಾಣ್ತಿದ್ದ ಇಂಥ ಮಹಾನುಭಾವ ಒಂದು ಸಲ ಅಡವಿ ಒಳಗೆ ಹೋಗಿ ಜ್ಞಾನಕ್ಕೆ ಕುಂತಿದ್ರಂತೆ. ರಾಮಕೃಷ್ಣ ಹರಿ, ರಾಮಕೃಷ್ಣ ಹರಿ, ರಾಮಕೃಷ್ಣ ಹರಿ, ರಾಮಕೃಷ್ಣ ಹರಿ ಅಂತ ಪರಮಾತ್ಮನ ಸ್ಮರಣೆ ಮಾಡ್ಕೊಂಡ ಕುಂತು ಬಿಟ್ಟಿದ್ರಂತ. ಆವಾಗ ಒಂದು 4 ಜನ ಕಳ್ಳರು ಬಂದ್ರಂತ, ಕಳ್ತನ ಮಾಡೋರು ಹುಡುಗರು. ಅವರಿಗೆ ಇನ್ನೊಬ್ಬ ಬೇಕಾಗಿದ್ದಂತ. 5 ಮಂದಿ ಆದ್ರೆ ಅವ್ರ ಕೆಲಸ ಸಾಗವಾಗಿ ನಡೀತಿತ್ತಂತ. ಹೀಗಿರಾಗ ಆ ತುಕಾರ ಮಹಾರಾಜರಿಗೆ ಬಂದು ಎಬ್ಬಿಸಿದ್ರಂತ. ಅವರು ಬಂದು ಎಬ್ಬಿಸಿದ್ರು.
ಕಣ್ ತೆರೆದು ನೋಡಿ ತುಕಾರ ಮಹಾರಾಜ, ಯಾಕ್ರಿ ನನ್ಯಾಕೆ ಎಬ್ಸಿದ್ರಿ ಅಂತಂದ್ರೆ ರಾತ್ರಿ 12 ಗಂಟೆ ಆಗಿತ್ತಂತೆ. ನನ್ನ ಯಾಕೆ ಎಬ್ಸಿದ್ರಿ ಅಂತಂದಾಗ ಅವಾಗ ಅಂದ್ರಂತ ಅವ್ರು 4 ಮಂದಿ, ಇಲ್ಲ ತುಕಾರಾಮ, ನಮ್ಮ ಜೊತೆ ಕಳ್ತನ ಮಾಡಕ್ಕೆ ಬರ್ತೇನೋ ನೀ ಅಂದ್ರಂತ. ಅಂದ ಕೂಡಲೇ ಅವಂದನ್ ತುಕಾರ ಮಹಾರಾಜ ಒಳ್ಳೆ ಬರ್ತೇನೆ ನಡ್ರಲ್ಲ ಅಂದಂತ. ಗೊತ್ತಿಲ್ಲ ತುಕಾರ ಮಹಾರಾಜರಿಗೆ ಕಳತನ ಅನ್ನೋದು ಅಂದ್ರೆ ಏನೋ ಗೊತ್ತಿಲ್ಲ. ಇಂಥ ಮಹಾನುಭಾವ, ನಾನು ಬರ್ತೇನೆ ನಡ್ರಿ ಅಂದ. ಕರ್ಕೊಂಡು ಹೋದ್ರು. ಎಲ್ಲಿಗೆ ಹೋದ್ರಂದ್ರೆ ಅವು ದೊಡ್ಡ ಸಾಹುಕಾರ ಮನೆಗೆ ಹೋದ್ರಂತ. ಸಾಹುಕಾರ ಮನೆಗೆ ಹೋಗಿ ಅವಾಗ ಅವರು ವಿಚಾರ ಮಾಡಿದ್ರಂತ, ಏನೋ ಅಕಸ್ಮಾತ್ ಸಾಹುಕಾರನ ಕೈ ಒಳಗೆ ಸಿಕ್ಕರೆ ತುಕಾರಾಮನೇ ಸಿಗಲಿ, ನಾವು ಸಿಗೋದು ಬೇಡ, ಅವನ ಒಳಗೆ ಇಳಿಸೋಣ ಅಂತೇಳಿ ಅವಾಗಿನ ಕಾಲಕ್ಕೆ ಪಟಕ ಸುತ್ತಕೋತಿದ್ರೆಲ್ಲ ಹಿರಿಯರ. ತುಕಾರಾಮಗ ಪಟಕ ಕಟ್ಟಿ ಬೆಳಕಿಂಡ್ಯಾಗ ಜೋತ್ ಬಿಟ್ರಂತ. ತೆಳಗೆ ಬಂದ, ನೋಡಪ್ಪ ಯಾವ್ದು ಹಗರ ಹತ್ತದ ನೋಡು, ಅದನ್ನು ಕಟ್ಟಿಬೇಡ ಅಂತಂದ್ರು. ತುಕಾರಾಮ ಆ ಕಡೆ ಈ ಕಡೆ ಎಲ್ಲ ಕಡೆ ಹುಡುಕಾಡಿದ, ಯಾವುದು ಹಗರ ಹತ್ತಿಲ್ಲ. ಕೊನೆಗೆ ಒಂದಿಷ್ಟು ಸಿಕ್ಕಿತ್ತು, ಕಟ್ಟಿದ. ಜಗ್ಗರಿನ ಮ್ಯಾಲಂದ. ಮ್ಯಾಲ ಜಗ್ಗಿ ನೋಡಿದ್ರೆ ಏನಿತ್ತು ಗೊತ್ತೈತೇನ್ರಿ? ಹರಕ ಮರ, ಒಂದೆರಡು ಪೇಪರ್ ಹಾಳಿತ್ತು ಅಂತ. ಅವಾಗ ಅವರಂದ್ರು, ಇಂಥದಲ್ಲೋ ಮರ ಅಂದ್ರು ಅವರು. ಮತ್ತೆಂತದ? ವಜ್ಜೆ ಅಂತದ ಕಟ್ಟಬೇಕಂದ್ರು. ವಜ್ಜೆ ಅಂತದ ಮತ್ತೆಲ್ಲ ನೆಗಿನೇವಿ ಬಿಟ್ಟಿನವಪ್ಪ ಇನ್ಕಮಟ. ಇಲ್ಲ ವಜ್ಜೆ ಅಂತದ ಕಟ್ಟಂದ್ರು. ತುಕಾರ ಮಹಾರಾಜ ಇದನ್ನ ನೆಗವಿದ, ಅದನ್ನ ನೆಗವಿದ, ಮನೆಯಾಗಿರೋ ಜೋಡ್ನ ಎಲ್ಲ ನೆಗವಿದ. ಯಾವನು ಕೂಡ ವಜ್ಜೆ ಹತ್ತಲಿಲ್ಲ ಅವನಿಗೆ. ಕೊನೆಗೆ ಹೋಗಿ ಅಡಿಗೆ ಮನ್ಯಾಗ ಹೋಗಿ ಕಟ್ಟಿಬಿಟ್ಟ. ಜಗ್ರಿನ ಅಂತಂದ್ರು. ಮ್ಯಾಲ ಜಗ್ಗಿ ನೋಡಿದ್ರೆ ಏನಿತ್ತು ಗೊತ್ತೈತೆ ಅಂದ್ರೆ ಹೂರ್ನು ಪಡೆಯುತ್ತ. ಇವ ಅದಕ್ಕೆ ಹೋಗ್ಯಾನ, ಕಳ್ತನ ಮಾಡಕ್ ಹೋಗ್ಯಾನಲ್ಲಿ. ಏನು ಕಟ್ಟಾಕತ್ಯಾನ? ಮರ ಕಟ್ಟಾಕತ್ಯಾನ. ದೇವ್ರಲ್ರಿ, ದೇವ್ರು ಗೊತ್ತಿಲ್ಲ. ಆಮೇಲೆ ಹೂರ್ನು ಪಡಿ ಕಟ್ಟಾಕತ್ಯಾನ. ಇಂಥದಲ್ಲೋ ಮಾರಾಯ ಅಂದ್ರ ಅವ್ರು. ಮತ್ತೇನು ಕಟ್ಬೇಕು? ಬೆಳ್ಳಿ ಬಂಗಾರ ಕಟ್ಟಿ ಅಂದ್ರೆ ಅವ್ರು, ನಿನ್ನ ಇಳಿಸಲಾರ್ದ ನಾವು ಹಿಡಿದಿದ್ವಿ ಅಂದ್ರೆ ಮನಿನ ಖಾಲಿ ಮಾಡ್ತಿದ್ವಿ ಟೋಟಿಗೆ ಅಂದ್ರೆ ಅವ್ರು. ಅವಾಗ ನೀವು ಹೇಳಬೇಕಪ್ಪ, ಮೊದಲೇ ಬೆಳ್ಳಿ ಬಂಗಾರ ರಗಡ ಐತಿ, ಸಾವುಕಾರ ಮನ್ಯಾಗ ತುಂಬೈತಿ, ಅಲ್ಲೇ ಕೈಲೇ ಮುಟ್ಟಿ ಮುಟ್ಟಿ ಬಿಟ್ಟೇನ. ನೀವು ವಜ್ಜೆ ಏನಾದ್ಲೆ ವಜ್ಜೆ ಕಟ್ನಿ, ಹಗರನಾದ್ಲೆ ಹಗರ್ ಕಟ್ನಿ ಅಂದ. ಆಯ್ತಪ್ಪ, ಭಾಳ ಚಲೋ ಆಯ್ತು, ಬಂಗಾರ ಕಟ್ಟಂದ್ರು. ತುಕಾರ ಮಹಾರಾಜ ಇಷ್ಟೆಲ್ಲ ಆಗೋದ್ರೊಳಗೆ ಬೆಳಗಿನ 4 ಗಂಟೆ ಟೈಮ್ ಆಗಿತ್ತಂತ. ಪರಮಾತ್ಮನ ಧ್ಯಾನ ಮಾಡುವಂತ ವೇಳೆ. ದೇವರ ಕೋಲೆದೊಳಗೆ ಹೋಗಿ ಇನ್ನೇನು ಬಂಗಾರ ಕಟ್ಟಬೇಕಂತ ಅನ್ನೋದ್ರೊಳಗೆ ಪಾಂಡುರಂಗನ ಫೋಟೋ ಎದುರಿಗೆ ಕಾಣ್ತಂತ. ಆ ಮನೆ ಒಳಗೆ ಪಾಂಡುರಂಗನ ಫೋಟೋ ಇತ್ತಂತ. ಕಳತನ ಮಾಡಾಕ ಹೋದ ಮನ್ಯಾಗ ಆ ಪಾಂಡುರಂಗನ ಫೋಟೋ ನೋಡಿ ಏನ್ ಮಾಡಾಕತ್ತಂತ ಗೊತ್ತೈತೇನ್ರಿ? ರಾಮಕೃಷ್ಣ ಹರಿ, ರಾಮಕೃಷ್ಣ ಹರಿ, ರಾಮಕೃಷ್ಣ ಹರಿ ಅಂತ ಸಾಹುಕಾರನ ಮನ್ಯಾಗ ಕುಣಿದು ಭಜನ ಮಾಡಾಕ ಚಲೋ ಮಾಡಿದಂತ ತುಕಾರ ಮಹಾರಾಜ. ಇವ್ರೇನು ಮ್ಯಾಲಿದ್ರು ನೋಡು 4 ಮಂದಿ ಕಳ್ರು. ಇವರು ಜಿಗದ ಓಡಿ ಹೋಗಿ ಅಲ್ಲಿ ಒಂದು ಬೆಲ್ಲದ ಗಂಗಾಳ ಇತ್ತಂತ. ಗಂಗಾಳ ಬಡ್ಡ್ಯಾಗ ಡೊಕ್ಕೊಂದ್ರಂತ. ಇವ್ ತುಕಾರಾಮ್ ಹಂಗ ಭಜನ ಮಾಡಾಕತ್ತಿದ್ದ. ಸಾಹುಕಾರ ಇನ್ನೊಂದು ಕೋಲಿದಾಗ ಮಕ್ಕೊಂಡಿದ್ದ. ಸಾಹುಕಾರ ಅಂದ, ಅವ ಪಾಂಡುರಂಗನ ಭಕ್ತ, ನಾನ ಒಬ್ಬ ನಮ್ಮ ಮನೆ ಒಳಗೆ ರಾಮಕೃಷ್ಣ ಹರಿ ಅಂತ ಭಜನ ಮಾಡಾವ. ಮತ್ತು ಇವತ್ತು ಯಾರು ನಮ್ಮ ಮನೆ ಒಳಗೆ ಭಜನ ಮಾಡಾಕತ್ಯಾರ ಅಂತೇಳಿ ಸಾಹುಕಾರ ಬಂದು ಬಾಗಲ ತೆಗದಂತ. ಬಾಗಲ ತೆಗೆದು ನೋಡುಗುಟ್ಟಿಗೆ ಯಾರಿದ್ರೆ ಗೊತ್ತೈತೇನ್ರಿ? ಸಾಕ್ಷಾತ್ ತುಕಾರ ಮಹಾರಾಜರ ದರ್ಶನ ಆಯ್ತಂತ. ನಿಮ್ಗೆ ಹೇಳ್ತೇನೆ ವಿಚಿತ್ರ. ಎಷ್ಟೋ ಸಲ ತುಕಾರ ಮಹಾರಾಜರನ್ನ ತಮ್ಮ ಮನೆಗೆ ಪ್ರಸಾದಕ್ಕೆ ಕರೆದ್ರೂ ಕೂಡ ಬಂದಿರ್ಕಿಲ್ಲಂತ ತುಕಾರ ಮಹಾರಾಜ. ಆವತ್ತು ತಾನಾಗೆ ಬಂದಿದ್ದು ನೋಡ್ರಿ. ಯಾರ ಕರೆದಾಗ ಬರಲಿಲ್ಲ, ಅಕಸ್ಮಾತಾಗಿ ತಾನಾಗೆ ಮನೆಗೆ ಬಂದ್ರೆ ನಿಮ್ಗೆ ಎಷ್ಟು ಖುಷಿ ಆಗ್ತದನೋ ಹಾಗ ದೇವರೇ ಬಂದಾರಂತ ತಿಳ್ಕೊಂಡ, ಯಪ್ಪ ಎಷ್ಟು ವರ್ಷ ಆತ ಕರ್ಯಾಕತ್ತಿ, ಒಟ್ಟೆ ಬಂದಿರ್ಕಿಲ್ಲೋ ಪರಮಾತ್ಮ, ಈಗ ಹೆಂಗ ಬಂದೇವು ಭಗವಂತ ಅಂತೇಳಿ ದಂಡವತ್ ನಮಸ್ಕಾರ ಹಾಕಿದಂತ ತುಕಾರ ಮಹಾರಾಜ ಅಂದಂತ. ನಾ ಹಿಂಗ ಬನ್ನಿ ಅಂದಂತ. ಎಲ್ಲಿಂದ? ಮ್ಯಾಗಿಂದ ಬನ್ನಿ ಅಂದಂತ. ಅವಾಗ ಸಾಹುಕಾರ ಅಂದ, ಯಪ್ಪ ಮ್ಯಾಗಿಂದ ಯಾಕೆ ಬರಾಕ್ ಹೋಗಿದ್ದಿ? ನನ್ನ ಎಬಸಬಾರ್ದನ್ನ, ನನ್ನ ಎಬಸಿದ್ರೆ ಬಾಗ್ಲ ತೆಗಿತೀನಿಲ್ಲಪ್ಪ, ಕೀಲಿ ತೆಗಿತೀನಿಲ್ಲಪ್ಪ ಪುಣ್ಯಾತ್ಮ ಅಂದಾಗ ಅವಾಗ ತುಕಾರಾಮ ಮಹಾರಾಜರಂತಾರಂತ, ನಾ ನಿನ್ನ ಮನೆಗೆ ಹಂಗ ಬಂದಿಲ್ಲ, ಕಳ್ತನ ಮಾಡಕ್ಕೆ ಬಂದನೆ ಅಂದಂತ. ಇದು ಕರೆನ ಹೇಳಿದ, ಕಳ್ತನ ಮಾಡಕ್ಕೆ ಬಂದನೆ ಅಂತಂದ. ಮಾಲಕ್ ಅಂದ, ಸಾಹುಕಾರ ಯಪ್ಪ
ನೀ ಕೊಟ್ಟಿದ್ದ ಐತೆಲ್ಲ, ಕಳತನ ಮಾಡೋದು ಏನು ಬಂತು ಭಗವಂತ, ಇದೆಲ್ಲ ನಿಂದ ಐತ್ಲ ಅಂತ ಅಂದಾಗ ಅವಾಗ ಮಹಾರಾಜರಂತಾರ, ತುಕಾರ ಮಹಾರಾಜರು, ಯಪ್ಪ ನಾ ಒಬ್ಬ ಬಂದಿಲ್ಲ, ಇನ್ನೂ 4 ಮಂದಿ ಬಂದವರು ಅಂದಂತ. ಇನ್ನೂ 4 ಮಂದಿ ಬಂದಾರ, ಎಲ್ದಾರ ಅಂತ ಅಂದಾಗ ಅಲ್ಲಿ ಹೊರಗೆ ಬೆಲ್ಲದ ಗಂಗಾಳ ಬಡ್ಡ ಡೊಕ್ಕೊಂದಾರ ಅಂತ ಹೇಳಿದ. ಅವಾಗ ಸಾವುಕಾರ ನಿಲ್ಲಪ್ಪ ಅವ್ರನ್ನೂ ಕರ್ಕೊಂಡು ಬರ್ತಾನಂತೇಳಿ ಮನೆ ಹೊರಗೆ ಹೋದಂತ. ಇವರು ವಿಚಾರ ಮಾಡಾಕತ್ತಿದ್ರಂತ. ಏನಾಕತ್ತೀರಂದ್ರ, ಅಲ್ಲ ತುಕಾರ ಮಹಾರಾಜಿಗ ಇಟೋಟಿಗೆ ಸಾವುಕಾರ ಮನ್ಯಾಗ ಬಡೀತಿದ್ದಂದ್ರೆ ಏನೇನೋ ಸಪ್ಪಳು ಬರ್ತಿತ್ತು. ತುಕಾರ ಮಹಾರಾಜ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ಅಂತ ಪರಮಾತ್ಮನ ಧ್ಯಾನ ಮಾಡ್ಯಾನ. ಅದಕ್ಕೆ ಅವನು ಬಿಟ್ಟಾರ. ನಾವು ಭಗವಂತನ ಸ್ಮರಣ ಮಾಡೋಣ ಅಂತ ತಿಳ್ಕೊಂಡು ಏನು ಮಾಡ್ತೀರ ಗೊತ್ತೈತೇನ್ರ, ಅವರು ಸುಳ್ಳ ಅಂತಿದ್ರೆ ಕರೆನ ಅಲ್ಲ. ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ ರಾಮಕೃಷ್ಣ ಹರಿ. ಸಾವುಕಾರ ಹೋಗಿ ಎಬ್ಬಿಸಿದ ಗಂಗಾಳ. ಸಾವುಕಾರಂದ, ಯಾಕ್ರಿ ಕಳ್ರ ಅನ್ಬೇಕಾಗಿತ್ತು, ಅನ್ಲಿಲ್ಲ. ಯಪ್ಪ ಸಂತರ ಇಲ್ಲ ಕುಂತೀರಪ್ಪ, ಬರ್ರಿಯಪ್ಪ ಒಳಗಂತ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಒಳಗೆ ಕರ್ಕೊಂಡು ಬಂದಂತ ಸಾವುಕಾರ 4 ಮಂದಿನ ಕರ್ಕೊಂಡು ಬಂದ. ಇವ್ರು ಅಂತಿದ್ರು, ಏನಿದು ವಿಚಿತ್ರ, ಇವು ನಮ್ಮನ್ನ ಒಳಗೆ ಕರ್ಕೊಂಡು ಹೊಂಟಾನ, ಏನು ಮಾಡ್ತಾನೆ ಆಂಬಲ ತಿಳ್ಕೊಂಡಿದ್ರು ಅವರು. ಸಾವುಕಾರ ತುಕಾರ ಮಹಾರಾಜರಿಗೆ ಅವರು 4 ಮಂದಿನ ಒಳಗೆ ಕರ್ಕೊಂಡು ಹೋಗಿ ಅವರ ಪಾದ ಪೂಜೆ ಮಾಡಿದ. ಎಲ್ಲರಿಗೂ ಪ್ರಸಾದಕ್ಕೆ ಮಾಡಿಸಿದ. ಊಟ ಮಾಡಿಸಿ ಬರುವಾಗ ಅವಾಗಿನ ಕಾಲಕ್ಕೆ 1001 ರೂಪಾಯಿ ಕೊಡಾಕ್ ಹೋದಂತ ತುಕಾರ ಮಹಾರಾಜರಿಗೆ. ಅವಾಗ ಮಹಾರಾಜರಂದ್ರಂತ, ಯಪ್ಪ ನಾವಲ್ಲಪ್ಪ ರೊಕ್ಕದವ್ರ, ಆ ಕಂಪ್ನಿ ಅಲ್ಲಿ ಐತೆ, ಅವ್ರ ಕೈಯಾಗ ಕೊಡಂದಂತವ್ 4 ಮಂದಿ ಕೈಯಾಗ. ಅವಾಗ ಅವ್ರಂದ್ರು, ಇಷ್ಟ ಅರಿವು ಆಗಿತ್ತು ಅವ್ರಿಗೆ, ಅರಿವು ಆಗಿತ್ತು. ಯಪ್ಪ ತುಕಾರ ಮಹಾರಾಜರ ಪಾದಿಗೆ ಬಿದ್ದು ದಂಡವತ್ ನಮಸ್ಕಾರ ಹಾಕಿ, ಯಪ್ಪ ಇನ್ನು ಮ್ಯಾಲೊತ್ತು ನಮ್ಮ ಜೀವನದೊಳಗೆ ನಾವು ಎಂದೂ ಕಳತನ ಅಂತ ಮಾಡಂಗಿಲ್ಲ. ಇವತ್ತ ನಮಗೂ ಉಪದೇಶ ಮಾಡ್ರಿ, ನಾವು ಕೂಡ ಸಂತರಾಗಿ ಹೋಗ್ತೀವಂತ ಹೇಳಿ ತುಕಾರ ಮಹಾರಾಜರ ಸಂಘ ಮಾಡಿಂದ ಎಷ್ಟೊತ್ತು, ಒಂದು ದಿವಸ ಒಂದು ಒಪ್ಪತ್ತ ಆ ಮಹಾತ್ಮನ ಸಂಘದಿಂದ ಅವರೂ ಕೂಡ ನಮ್ಮ ಭಾರತ ದೇಶದೊಳಗೆ 4 ಜನ ಸಂತರಾಗಿ ಮೆರೆದು ಹೋದರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರುವಂಥ ಕಥೆನೇ ಬರ್ತದೆ. ಮಹಾತ್ಮರು ಹೆಂಗದ ನೋಡು, ಮಹಾತ್ಮರ ಸಂಘದಿಂದ ಏನಾಗ್ತೈತಿ ಅಂತಂದರೆ ಹಾಗೆ ಏನು ಈ ನೋಡಿರ್ಬೇಕಾರ ಹಾಲಿರ್ತಾವೆ, ಹಾಲಿನೊಳಗೆ ಒಂದಿಷ್ಟು ನೀರು ಕೊಡಂಗಿಲ್ರಿ. ಹಾಲಿರ್ತಾವೆ, ಹಾಲಿನೊಳಗೆ ಒಂದಿಷ್ಟು ನೀರು ಕುಡ್ರೆ ಕಪ್ಪಿಸಿ ಹೋಗ್ತದೆ. ಹಂಗೆ ಮಹಾತ್ಮರ ಸಂಘ ನಾವು ಮಾಡಿದೀವಿ ಅಂತಂದರೆ ಮಹಾತ್ಮರ ಆಗಲಿಕ್ಕೆ ಸಾಧ್ಯದ, ಸಂತರಾಗಲಿಕ್ಕೆ ಸಾಧ್ಯದ, ಮಹಾನುಭಾವರ ಆಗಲಿಕ್ಕೆ ಸಾಧ್ಯದ ಪುಣ್ಯಾತ್ಮರೇ. ಅದಕ್ಕೊಂದು ವಚನ ಹೇಳ್ತಾರೆ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ.
ಶಿವಸಾಂಬ ಜೈ ನಮ ಪಾರ್ವತಿಪತೇಶ್ವರ ಮಹಾದೇವ. ಸಾರ ಸಜ್ಜನರ ಸಂಘ ಲೇಸು ಖಂಡಯ್ಯ, ದೂರ ದುರ್ಜನರ ಸಂಘ ಭಂಗವಯ್ಯ. ಯಾರೋ ಕೇಳಿರ್ಬೇಕು ಬಹುಶಃ ಬಸವಣ್ಣವ್ರಿಗೆ, ಸಂಘ ಎಟ್ಟದಾವಯಪ್ಪ ಅಂತ ಕೇಳಿದಾಗ ಅವ್ರಂದ್ರಂತ ಒಟ್ಟ ಎರಡದಾವ ಅಂದ್ರಂತವ್ರು. ಸಂಘ ನಮ್ಮಲ್ಲಿ ಎಷ್ಟದಾವ? ಭಾಳ ಅದಾವ. ಒಂದು ಊರಾಗ ಒಂದು 24 ಸಂಘ ಇರ್ತಾವ. ಆ ಸಂಘ ಈ ಸಂಘ ಅಂತೇಳಿ ಭಾಳ ಅದಾವ. ಆದ್ರೆ ಜಗತ್ತಿಂದ ಎಲ್ಲ ಒಮ್ಮೆ ತೂಕ ಮಾಡಿ ಅವ್ರು ಹೇರಂತ, ಜಗತ್ತಿನೊಳಗೆ ಒಟ್ಟು ಎಷ್ಟು ಸಂಘ ಅದಾವ ಅಂದ್ರೆ 2 ಅದಾವ ಅಂದ್ರಂತವ್ರು. ಒಂದು ಸಜ್ಜನರ ಸಂಘ, ಇನ್ನೊಂದು ದುರ್ಜನರ ಸಂಘ. ಅದನ್ನ ನಾವು ಯಾರು ಸಂಘ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ಹೋಗ್ಬೇಕಷ್ಟ. ಭರ್ತೃಹರಿ ಶತಕದೊಳಗ ಇನ್ನೊಂದು ಬಹಳ ಸುಂದರವಾಗಿರ್ತಕ್ಕಂಥ ಮಾತು ಹೇಳ್ತಾರೆ. ಸಂಘ ನಮ್ಮನ್ನ ಏನು ಮಾಡ್ತದ, ಮನುಷ್ಯನ ಏನು ಮಾಡ್ತದ ಅನ್ನೋದು ಹೇಳ್ತಾರೆ ನೋಡೋರು. ಜಾಡ್ಯಂ ದೇವೋ ಹರತಿ ಸಿಂಚತಿ ವಾಚಿ ಸತ್ಯಂ, ಮನೋನ ತಿಂದಶತೆ ಪಾಪ ಮಪಾಪ ಕರೋತಿ, ತನ್ನೋ ದಿಕ್ಷೋನ ಕೀರ್ತಿ ಸತ್ಸಂಗ ಕಥಯಂ ಖಿಮ್ನ ಕರೋತಿ ಅಂತ ಈ ಒಂದು ವಚನ ಹೇಳ್ತದ, ಶ್ಲೋಕ ಹೇಳ್ತದ. ಜಾಡ್ಯಂ ದೇವೋ ಹರತಿ ಸಿಂಚತಿ, ಮನುಷ್ಯಾಗ ಈ ಸತ್ಸಂಗ ಏನು ಮಾಡ್ತದ ಅಂತಂದ್ರೆ ಜಡತ್ವವನ್ನು ಕಳೀತದ ಅಂತ, ಅಜ್ಞಾನವನ್ನು ಕಳೀತದ ಅಂತ. ಇದು ಮೂಲ ಕಾರಣ. ಜಾಡ್ಯಂ ದೇವೋ ಹರತಿ ಸಿಂಚತಿ. ಇನ್ನೊಂದು ಏನು ಮಾಡ್ತೈತೆ ಅಂತ ಕೇಳಿದ್ರೆ ವಾಚಿ ಸತ್ಯಂ, ವಾಚಿ ಸತ್ಯಂ. ಏನೋ ಅಪ್ಪಿ ತಪ್ಪಿ ಸುಳ್ಳು ಮಾತಾಡ್ತಿದ್ದೀವಿ ಅಂತಂದ್ರೆ, ಅವಾಚ್ಯ ಶಬ್ದಗಳನ್ನು ಮಾತಾಡ್ತಿದ್ದೀವಿ ಅಂತಂದ್ರೆ ಅದನ್ನನ್ನು ಸರಿಪಡಿಸುವಂತ ಕೆಲಸ ಈ ಸತ್ಸಂಗ ಮಾಡ್ತದ. ವಾಚಿ ಸತ್ಯಂ, ವಾಣಿ ಸತ್ಯವನ್ನೇ ನುಡಿ ಅಂತ ಹೇಳಿಕೊಡ್ತದ. ಇದು ಸತ್ಸಂಗ, ವಾಚಿ ಸತ್ಯಂ. ಇನ್ನು ಏನು ಮಾಡ್ತದ ಅಂತ ಕೇಳಿದ್ರೆ ಮನೋನ ತಿಂದಶತಿ, ಅಂದ್ರೆ ಮನಸ್ಸನ್ನು ತನ್ನ ನಿಗ್ರಹದಲ್ಲಿಟ್ಟುಕೊಳ್ಳುವಂತ ಶಕ್ತಿ ಕೊಡುವಂಥದ್ದು ಇದು ಸತ್ಸಂಗ. ಮನೋನ ತಿಂದಶತಿ. ಇದಕ್ಕಿಂತ ಮತ್ತೆ ಮೇಲಾಗಿ ಏನು ಮಾಡ್ತದ ಅಂತ ಕೇಳಿದ್ರೆ ಪಾಪಮಪಾಪ ಕರೋತಿ, ಪಾಪಮಪಾಪ ಕರೋತಿ. ಎಂಥ ಪಾಪಗಳನ್ನು ಮಾಡಿದ್ರು ನನಗೆ ಕಳ್ಕೊಳ್ಳೋಕೆ ದಾರಿ ಸಿಗುವಲ್ತು ಅಂತ ಹುಡುಕ್ಯಾಡುವಾಗ ಈ ಸತ್ಸಂಗ ಬಂದ್ರೆ ಆ ದಾರಿಯನ್ನು ತೋರಿಸಿಕೊಡುವಂಥದ್ದು ಶಕ್ತಿ ಯಾವುದರಲ್ಲಿ ಐತೆ ಅಂತ ಕೇಳಿದ್ರೆ ಈ ಸತ್ಸಂಗದಲ್ಲದ. ಪಾಪಮಪಾಪ ಕರೋತಿ. ಈ ಸತ್ಸಂಗವನ್ನು ಕೇಳಿದ್ರೆ ಹೋಗ್ಬೇಕು ನಿಮ್ಮ ಪಾಪ, ಕೇಳಿದ್ರೆ ಹೋಗ್ಬೇಕು ನಮ್ಮ ಪಾಪ. ಯಾಕಂತ ಕೇಳಿದ್ರೆ ಈ ಸತ್ಸಂಗದೊಳಗೆ ಎಲ್ಲ ದೇವಾನುದೇವತೆಗಳು ಬರ್ತಾರ, ಎಲ್ಲ ನದಿಗಳು ಬರ್ತಾವ, ಎಲ್ಲ ಕ್ಷೇತ್ರಗಳು ಬರ್ತಾವ, ಎಲ್ಲ ತೀರ್ಥ ದರ್ಶನಗಳು ಬರ್ತಾವ ಈ ಪ್ರವಚನದೊಳಗ, ಈ ಸತ್ಸಂಗದೊಳಗ. ಅದಕ್ಕೆ ಎಲ್ಲ ಪಾಪಗಳನ್ನ ಕಳ್ಕೊಳ್ಳುವಂತ ಶಕ್ತಿ ಇದ್ರೊಳಗದ. ಪಾಪಮಪಾಪ ಕರೋತಿ. ತನ್ನೋ ದಿಕ್ಷೋನ ಕೀರ್ತಿ ಸತ್ಸಂಗ ಕಥಯಂ ಖಿಮ್ನ ಕರೋತಿ ಅಂತ ಬರ್ತದೆ. ಇದು ಯಾವುದರಿಂದ? ತನ್ನೋ ದಿಕ್ಷೋನ ಕೀರ್ತಿ. ಇದೆಲ್ಲ ಆದ ಬಳಿಕ ಈ ಮನುಷ್ಯ ಯಾವಾಗಲೂ ಕೂಡ ಸತ್ಸಂಗದೊಳಗೆ ಇದ್ದ ಅಂತಂದ್ರೆ ಅವನ ಕೀರ್ತಿ 4 ದಿಕ್ಕುಗಳಿಗೆ ಹಬ್ಬುತ್ತದ ಅಂತ. 4 ದಿಕ್ಕುಗಳಿಗೆ ಹಬ್ಬುತ್ತದ. ಇಂಥ ಒಬ್ಬ ಮಹಾನುಭಾವ ಅದಾನ, ಇಂಥ ಒಬ್ಬ ಒಳ್ಳೆ ಮನುಷ್ಯ ಅದಾನ, ಒಬ್ಬ ಸಂತ ಅದಾನ, ಒಬ್ಬ ಮಹಾತ್ಮ ಅದಾನಂತ ಇದು ಹೇಳಿಕೊಡುತ್ತದೆ. ಹಿಂದಕ್ಕೆ ಅಂಬಾಪಾಲಿ ಅಂತ ಆಗಿ ಹೋಗ್ತಾಳ. ಬಹಳ ದೊಡ್ಡ ಒಬ್ಬ ವೇಶ್ಯ ಹೆಣ್ಣು ಮಗಳು. ಆ ತಾಯಿ ಮನೆ ಮುಂದೆ ಹಾಸಿ ಹೋಗ್ತಿದ್ರು. ಎಲ್ಲಿ ಹೋಗ್ತಿದ್ರು ಅಂದ್ರೆ ಬುದ್ಧರು ಎಲ್ಲರಿಗೂ ಉಪದೇಶ ಮಾಡ್ತಾ ಇದ್ದರು. ನಸುಕಿನ ವೇಳೆ ಎಲ್ಲರಿಗೂ ಸತ್ಸಂಗವನ್ನ, ಎಲ್ಲರಿಗೂ ತಮ್ಮ ಅಮೃತವಾಣಿಯನ್ನು ಹೇಳ್ತಾ ಇದ್ರು. ಹೋಗುವಾಗ ಊರಾಗಿನ ಜನ ಎಲ್ಲ ಆ ಹೆಣ್ಣು ಮಗಳು ಮನೆ ಮುಂದೆ ಹಾಸಿ ಹೋಗ್ತಿದ್ರು. ಹಿಂಗ ಹೋಗುವಾಗ ಆ ತಾಯಿ ಅಂದಳು, ನೀವೆಲ್ಲ ಎಲ್ಲಿ ಹೊಂಟಿರಿ? ಇಷ್ಟು ಜನ ಎಲ್ಲ ಹೋಗ್ತಿರಲ್ಲ, ಎದಕ್ಕೆ ಹೋಗ್ತೀರಿ ಅಂತಂದಾಗ, ಇಲ್ರಿ ಅಲ್ಲೊಬ್ಬರ ಮಹಾತ್ಮರದಾರ, ಬುದ್ಧ ಅಂತೇಳಿ ಅದಾರ, ನಮಗೆಲ್ಲ ಉಪದೇಶ ಗೈತಾರ,
ನಮ್ಮನ್ನು ಉದ್ಧಾರ ಮಾಡ್ತಾರೆ. ಅವರ ಅನುಭವದ ಅಮೃತ ನುಡಿಗಳನ್ನು ನಮಗೆ ಹೇಳಿ ನಮ್ಮನ್ನು ಧನ್ಯರನ್ನಾಗಿ ಮಾಡ್ತಾರೆ, ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡ್ತಾರೆ ಅಂತಂದಾಗ ಆ ತಾಯಿ ಒಬ್ಬ 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 ಹೆಣ್ಣು ಮಗಳಿಗೆ ಕೇಳಿದ್ರಂತ, ನಾನು ಬರ್ಬೋದೇನ್ರಿ ಅಂಥ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ನಾನು ಬರ್ಬೋದೇನು ಅಂತಂದಾಗ, ಒಳ್ಳೆ ಬರ್ಬೋದು, ಯಾರು ಬೇಕಾದವ್ರು ಬರ್ಬೋದವ ಅಂತಂದಾಗ ಆ ತಾಯಿ ಒಂದು ದಿವಸ ಆ ಹೆಣ್ಣು ಮಗಳನ್ನು ಕೂಡ ಆ ಪ್ರವೇಶ ಮಾಡಿದಳು ಸತ್ಸಂಗದೊಳಗೆ. ಆ ಬುದ್ಧ ಮಹಾತ್ಮ ಆ ದಿವಸ ಎಂಥ ವಿಷಯ ಮಾತಾಡಕತ್ತಿದ್ರಂದ್ರೆ ಅವರು ಸತ್ಸಂಗ ಬದ್ದಲೇ ಹೇಳಾಕತ್ತಿದ್ರು ಆ ದಿವಸ. ಅವಾಗ ಹೇಳಿದ್ರಂತೆ ಎಲ್ಲರಿಗೂ, ನೋಡಿ ಮಹಾನುಭಾವರೇ, ಈ ಸತ್ಸಂಗಕ್ಕೆ ಜಾತಿ ಅನ್ನೋದಿಲ್ಲ, ಮತ ಅನ್ನೋದಿಲ್ಲ, ಯಾವ ಪಂಥನೂ ಕೂಡ ಇಲ್ಲ, ಇಲ್ಲಿ ಮೇಲಿಲ್ಲ ಕೀಳಿಲ್ಲ. ಈ ಸತ್ಸಂಗ ಹೇಗದ ಅಂತ ಕೇಳಿದ್ರೆ ಎಲ್ಲರಿಗೂ ಕೂಡ ಸರ್ವೇ ಸಮಾನವಾಗಿ ಎಲ್ಲರಿಗೂ ಸಮನಾಗಿ ಅದ. ಇಲ್ಲಿ ಯಾರಾದರೂ ಪ್ರವೇಶ ಮಾಡಬಹುದು, ಇದರ ಸವಿಯನ್ನು ಯಾರಾದರೂ ಸವಿಬಹುದು, ಕೇಳಿದವರು ಧನ್ಯರಾಗಬಹುದು ಅಂತಕ್ಕಂಥ ಮಾತನ್ನ ಹೇಳಿದ್ರು ಆ ದಿವಸ. ಆ ಮಹಾತಾಯಿ ಕುತ್ಕೊಂಡು ಕೇಳಿದಳು. ಕೇಳಿ ಇಷ್ಟು ಪರಿವರ್ತನೆ ಆಗಿತ್ತು ಆ ತಾಯಿ ಮನಸ್ಸಿಗೆ ಅಂತಂದ್ರೆ, ಈ ಸತ್ಸಂಗವನ್ನ ಬಿಟ್ಟು ಈ ಭೂಮಿ ಮ್ಯಾಲ ಮತ್ತೊಂದು ಏನೂ ಇಲ್ಲ ಅಂತಕ್ಕಂಥದ್ದು ಮನಕ್ಕೆ ಪರಿವರ್ತನೆ ಆಗಿಬಿಟ್ಟಿತ್ತು. ಅವಾಗ ಪ್ರವಚನ ಮುಗಿದ ನಂತರ ಎಲ್ಲರೂ ಮನೆಗೆ ಹೋದ್ರೆ ಆ ತಾಯಿ ಬುದ್ಧರ ಪಾದಿಗೆ ಬಂದು ದಂಡವತ್ತ ನಮಸ್ಕಾರ ಹಾಕಿದಳಂತ. ಬುದ್ಧಂ ಶರಣಂ ಗಚ್ಛಾಮಿ ಅಂತೆ ನಮಸ್ಕಾರ ಮಾಡಿದಳು. ಹೇಳವ ತಾಯಿ, ಯಾಕವ ಎಲ್ಲರೂ ಹೋದ್ರು ನೀ ಯಾಕೆ ಹೋಗಿಲ್ಲವ ಅಂತ ಆ ಮಹಾತ್ಮ ಕೇಳಿದಾಗ ಅವಾಗ ಅಂತಾಳ ತಾಯಿ, ಯಪ್ಪ ಇವತ್ತು ನಮ್ಮ ಮನೆಗೆ ನೀವು ಪ್ರಸಾದಕ್ಕೆ ಬರಬೇಕು, ನಮ್ಮ ಮನೆಗೆ ನೀವು ಊಟಕ್ಕೆ ಬರಬೇಕಪ್ಪ, ಬರ್ರಿ ಅಂತಂದಾಗ ಅವರೇನು ಹಿಂದೆ ನೋಡಲಿಲ್ಲ ಮುಂದೆ ನೋಡಲಿಲ್ಲ, ಯಾರು ಕರೀತಾರ ಅವ್ರ ಮನೆಗೆ ಹೋಗ್ಬಿಡು. ಆ ಮಹಾತ್ಮ ತಾಯಿ ಜೊತೆಗೆ ಹೋದ ತಕ್ಷಣ ನಮಗೆ ಹೇಳ್ತೀನಿ, ಆ ಮಹಾತ್ಮರು ಒಂದು ಮಂಟಪ ಮೇಲೆ ಕುಣಿಸಿದ್ರು, ಪಾದ ಪೂಜೆ ಮಾಡಿದರು. ತಾಯಿ ಪೂಜೆ ಮಾಡಿ ಆ ಮಹಾತ್ಮನಿಗೆ ದಂಡವತ್ತ ನಮಸ್ಕಾರ ಹಾಕಿ, ಆ ತಾಯಿದೆಷ್ಟು ಆಸ್ತಿ ಇತ್ತೋ, ಎಷ್ಟು ಕಾಗದ ಪತ್ರ ಇದ್ದವು, ಬೆಳ್ಳಿ ಬಂಗಾರ ಇತ್ತು, ಎಲ್ಲವನ್ನು ತಂದು ಒಂದು ತಾಟಿನೊಳಗೆ ತಂದು ಆ ಬುದ್ಧ ಮಹಾತ್ಮರ ಮುಂದೆ ಇಟ್ಟಳಂತ ತಾಯಿ. ಎಲ್ಲ ಇಟ್ಟ ತಕ್ಷಣ ಆ ಮಹಾತ್ಮ ಅಂದ, ಯವ್ವ ಇದನ್ನೆಲ್ಲ ಯಾರಿಗೆ ಕೊಡಾಕತ್ತೀಯವ ಅಂದ ಕೂಡಲೇ ಆ ತಾಯಿ ಅಂದಳು, ಯಪ್ಪ ಇನ್ನು ಮ್ಯಾಲೊತ್ತು ಈ ಆಸ್ತಿ ಸಂಪತ್ತು ಇದು ಯಾವುದೂ ನಂದಲ್ಲ, ಸತ್ಸಂಗ ಒಂದೇ ಕರೆ ಅಂತಕ್ಕಂಥ ಭಾವ ನನಗೆ ಮುಡಿದ, ಇದು ನಂದಲ್ಲ ಪರಮಾತ್ಮ, ಇದು ನಿಂದ ಅಂತ ಬುದ್ಧರಿಗೆ ಹೇಳಿದ್ರಂತ ತಾಯಿ. ಆವಾಗ ಬುದ್ಧ ಮಹಾತ್ಮ ಅಂದ, ಯವ್ವ ನಾವು ಗಳಿಸಿದ್ದನ ಉಳಿಬೇಕಾದ್ರೆ ಕಷ್ಟ ಅದ ಈ ಲೋಕದೊಳಗ, ಅದು ಹೋಗಿ ನಿನ್ನ ಗಂಟು ನನಗೆ ಹೆಂಗೆ ಆಗ್ತೈತೆವ, ಅದು ನಿಂದವ, ಅದು ನನಗೆ ಹೆಂಗೆ ಆಗ್ತೈತಿ. ಅವಾಗ ಆ ತಾಯಿ ಅಂತಾಳ, ನಂದಲ್ಲ ನಿಂದಂತ ಅವಳಂತಾಳ, ನಂದಲ್ಲ ಅಂತ ಈ ಮತಾನ. ಕೊನೆಗೆ ಒಂದು 10 ನಿಮಿಷ ಆದ ಬಳಿಕ, ಯವ್ವ ನಂದಲ್ಲಂತ ನಾ ಅಂತನು, ನಿಂದಲ್ಲಂತ ನೀ ಅಂತಿ, ನನ್ನರ ಬಿಡುವಲ್ಲಿ ಹೊರಗೆ, ಮತ್ತಿನ್ನು ಯಾರ್ದೇವ ಹೇಳಿದು, ಇದು ಯಾರ್ದೇವ ಅಂತಂದಾಗ 10 ನಿಮಿಷದೊಳಗೆ ಆ ತಾಯಿ ಬಾಯಿ ಒಳಗೆ ಮಾತು ಬಂತಂತ. ಅವಾಗ ಹೇಳ್ತಾಳ, ಯಪ್ಪ ಇದು ನಂದು ಅಲ್ಲ ನಿಂದು ಅಲ್ಲ, ಇದು ಒಂದು ಶೂನ್ಯಕ್ಕೆ ಸೇರಿದ್ದು ಅಂತ ಹೇಳಿ ಅಂತ. ಶೂನ್ಯಕ್ಕೆ ಸಮಾನ, ಇದರಿಂದ ಆಗುವುದೇನೂ ಇಲ್ಲ, ಜೀವನ ನಡೆಸಬಹುದು, ಇದೇ ಕರೆ ಅಂತ ಬದುಕುವುದಿಲ್ಲ ಪರಮಾತ್ಮ, ಇದು ಒಂದು ಶೂನ್ಯಕ್ಕೆ ಸೇರಿದ್ದು ಸಮಾನ. ನೋಡು, ಬರೇ ಒಂದು ದಿವಸ ಸತ್ಸಂಗ ಮಾಡಿದ ಫಲದಿಂದ ಇಡೀ ಎಲ್ಲವನ್ನೂ ತ್ಯಾಗ ಮಾಡಿದಳು. ಒಬ್ಬಳು ಕೂಡ ಬುದ್ಧರ ಒಂದು ಅನುಯಾಯಿಯಾಗಿ ಸಂತಳಾಗಿ ಹೋದಳು, ಮಹಾತ್ಮಳಾಗಿ ಹೋದಳು ಅಂತ ಬರ್ತದೆ. ಯಾಕಂತ ಕೇಳಿದ್ರೆ ಈ ಸತ್ಸಂಗದೊಳಗೆ ಅಂತ ಬಹಳ ದೊಡ್ಡ ಶಕ್ತಿನ ಅದ. ಅದಕ್ಕೆ ಹೇಳ್ತಾರೆ, ಸಂಘದಿಂದಲ್ಲದೆ ಅಗ್ನಿ ಹುಟ್ಟುವುದೇ. ಸಂಘದಿಂದ ಈಗ ನಾವು ಕಡ್ಡಿ ಕೊರಿಬೇಕಾತಂದ್ರೆ ಮಕ್ಕಿನ ಸಂಘ ಮಾಡಬೇಕಲ್ಲ. ನಿಮ್ಮ ಕಡ್ಡಿ ಮಕ್ಕಿನ ಸಂಘ ಮಾಡಲಿಲ್ಲ, ಹೋಗ್ಲಿ ಬಿಡ. ಚಕಮಕ್ಕಿ ಸಂಘರ ಮಾಡಲಿಲ್ಲ. ಚಕಮಕ್ಕಿಲೆ ಯಾರು ಸೇದವ್ರದ್ರೆ ಹಿರಿಯಾರಿಗೆ ಗೊತ್ತಿಲ್ಲ, ನಿಮ್ಗೆ ಇರ್ಬೇಕು, ಅದಾರ ಇಲ್ಲಿ ಹಿರಿಯರದಾರ, ಚಕಮಕ್ಕಿ ಅಂತ ಇರ್ತಿದ್ದೋ.
ನೋಡು, ಸಂಘದಿಂದಲ್ಲದೆ ಅಗ್ನಿ ಹುಟ್ಟುವುದೇ, ಅದು ಹುಟ್ಟಾಕ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ ಅಕ್ಕ ಮಹಾದೇವಿ. ಸಂಘದಿಂದಲ್ಲದೆ ಬೀಜ ಮೊಳೆ ದೊರೆಯುವುದೇ, ಅದು ಆಗಂಗಿಲ್ಲ. ಸಂಘದಿಂದಲ್ಲದೆ ದೇಹವಾಗುವುದೇ, ಅದು ಆಗಂಗಿಲ್ಲ. ಸಂಘದಿಂದಲ್ಲದೆ ಸರ್ವ ಸುಖ ದೊರೆಯುವುದೇ. ನೋಡಿ ಎಷ್ಟು ಚಂದ ಹೇಳ್ತಾರೆ. ಒಂದು ಅಗ್ನಿ ಹುಟ್ಟಬೇಕಾದ್ರೆ ಸಂಘನೇ ಬೇಕು. ಒಂದು ಬೀಜ ಅಂತ ತಿಳ್ಕೋರಿ, ಯಾವುದೋ ಒಂದು ಗೊಂಜಾಳ ಬೀಜ, ಶೇಂಗಾ ಅದ, ಯಾವುದೋ ಒಂದು ಬೀಜ, ಅದನ್ನು ಓದ ಒಂದು ಕೆಬ್ಬನ ಪಟ್ಟಿ ಮ್ಯಾಗ ಇಟ್ಟು ಬಿಟ್ರೆ ಅದೆಂದರೆ ಮೆಳಿ ಕೊಡಿತೈತೆ, ಒಡಂಗಿಲ್ಲ. ಅದು ಮೆಳಿ ಕೊಡಿಬೇಕಾಗಿದ್ರೆ ಏನು ಬೇಕು ಅಂತ ಕೇಳಿದ್ರೆ ಅಲ್ಲಿ ಮಣ್ಣಿನ ಸಂಘ ಮಾಡಬೇಕು, ನೀರಿನ ಸಂಘ ಮಾಡಬೇಕು. ಅಂದಾಗ ಅದು ಬೆಳೆಯಾಗಿ ಪರಿವರ್ತನೆ ಆಗ್ತದೆ ಹೊರತಾಗಿ ಅಲ್ಲಿ ಮಠ ಬೀಜ ಅಂತ ಉಳ್ಕೊಳ್ತದೆ. ಹಂಗ ಅದಕ್ಕೂ ಕೂಡ ಸಂಘ ಬೇಕಂತ ಹೇಳ್ತಾರೆ. ದೇಹಕ್ಕೂ ಕೂಡ ಸಂಘ ಬೇಕು. ಸರ್ವ ಸುಖ ದೊರಿಬೇಕಾಗಿತ್ತು ಅಂತಂದ್ರೆ, ನಮಗ ಸರ್ವ ಸುಖ ಬೇಕಾಗಿತ್ತು ಅಂದ್ರೆ ಅದಕ್ಕೂ ಕೂಡ ಸಂಘನೇ ಬೇಕು ಹೊರತಾಗಿ ಮತ್ತೇನು ಇಲ್ಲ. ಮಹಾತ್ಮರ ಶರಣರ ಸಂಘ ಬೇಕು. ಹಿಂದಕ್ಕೆ ನವಲಗುಂದ ನಾಗಲಿಂಗಜ್ಜ ಅಂತ ಆಗಿ ಹೋಗ್ತಾರೆ. ನವಲಗುಂದ ನಾಗಲಿಂಗಜ್ಜ ಅಂತ ಆಗಿ ಹೋದ್ರು. ಅವರ ಶಿಷ್ಯ ಒಬ್ಬ ಬಹಳ ಅಜ್ಜನ ಮ್ಯಾಲ ಭಕ್ತಿ ಉಳ್ಳಂತವ. ಬಹಳ ವರ್ಷಗಳ ಕಾಲ ಅವರ ಸೇವಾ ಮಾಡಿಕೊಂಡು ಬಂದಿದ್ದ, ಗುರು ಸೇವಾ ಮಾಡಿಕೊಂಡು ಬಂದಿದ್ದ. ಯಾವತ್ತೂ ಕೂಡ ಅವರ ಸತ್ಸಂಗದಲ್ಲಿ ಇರ್ತಾ ಇದ್ದ ಮಹಾನುಭಾವ. ತವನಪ್ಪ ಅಂತ ಆಗಿ ಹೋಗ್ತಾನೆ, ಬಹಳ ಬಡವ ಮನುಷ್ಯ. ಅವನು ಒಮ್ಮೆ ಏನು ಮಾಡಿದ್ದಂದ್ರೆ, ಬಾದಾಮಿ ಬನಶಂಕರಿ ಆಯಿ ಜಾತ್ರೆ ಒಳಗೆ ಬಾಂಡೆ ವ್ಯಾಪಾರಕ್ಕೆ ಹೋಗಿದ್ದ, ಬಾಂಡೆ ವ್ಯಾಪಾರ ಮಾಡ್ತಿದ್ದ. ಇಂಥ ಮಹಾನುಭಾವ ಅವಾಗೇನೋ ವಿಚಿತ್ರ, 2-3 ದಿವಸ ಆದರೂ ಒಂದು ಪೈಸಾನೂ ಕೂಡ ವ್ಯವಹಾರ ಆಗಲಿಲ್ಲ ಅವನಿಗೆ. ಯಾರು ಯಾಕೆ ಬಂದಿಯಪ್ಪ ಅಂತ ಕೇಳಲಿಲ್ಲ, ಯಾವುದೊಂದು ಚರಿಗೆ ಇಲ್ಲ, ಬಟ್ಲಿಲ್ಲ, ಯಾವುದೂ ವ್ಯವಹಾರ ಆಗಲಿಲ್ಲ, ಕುಂತು ಬಿಟ್ಟಿದ್ದ. ನಿಮಗೆ ಹೇಳ್ತೀನಿ, ಗುರುನಾಥ ಹೇಗೆ ನಮ್ಮನ್ನು ಉದ್ಧಾರ ಮಾಡ್ತಾನೋ ಗೊತ್ತಾಗೋದಿಲ್ಲ. ಅದಕ್ಕೆ ಬೇಕು ಮೊದಲು ಅಂಥವ್ರ ಸಂಘ ನಮಗಿರಬೇಕು. ನೀವೆಲ್ಲ ಅಂತಿರ್ತಿರಲ್ಲ, ನಮ್ಮ ಕಾಲಾಂತರ ಹಿರಿಯರ ಮಠದಾಗ ದುಡ್ಕೊಂಡು ಬಂದಾರ್ರಿ, ಅದ ನಮ್ಮನ್ನು ಪುಣ್ಯ ಇಲ್ಲಿ ಮಠ ಕಾಕೊಂಡು ಬಂದೈತ್ರಿ ಅಂತ ಹೇಗೆ ಅಂತೀರೋ, ನಮ್ಮನ್ನು ಕಾಯ್ದ ಅದೇ ಹೊರತಾಗಿ ಮತ್ತೆ ಯಾವುದೂ ಅಲ್ಲ. ಗುರುನಾಥ ನವಲಗುಂದ ನಾಗಲಿಂಗಜ್ಜ ಬಂದಂತ, ಜಾತ್ರೆಗೆ ಬಂದಂತ ನೋಡಿದ ತವನಪ್ಪಗ ನೋಡಿದ. ಯಾಕೋ ತವನಪ್ಪ ಅಂಗಡಿ ಹಾಕೇನ್? ಹೌದಪ್ಪ ಅಂಗಡಿ ಹಾಕಿ. ವ್ಯಾಪಾರ ಹೆಂಗೆ ನಡೆದೈತೆ? ಅವಂದ, ಯಪ್ಪ ಎಲ್ಲ ಚಲೋ ಐತೆ ಅಂದ. ಏನು ಅನ್ಲಿಲ್ಲ ಗುರುಗಳಿಗೆ, ವ್ಯಾಪಾರ ಆಗಲಿಲ್ಲ ಬಿಟ್ಟಿಲ್ಲ ಅನ್ಲಿಲ್ಲ, ಚಲೋ ಐತೆ. ಬಾಯಪ್ಪ ಅಂತೇಳಿ ಗುರುಗಳನ್ನ ಕರ್ಕೊಂಡು ಹೋಗಿ ತಾ ಎಲ್ಲಿ ಗಲ್ಲಿ ಮ್ಯಾಗ ಕುಣಿತಿದ್ದೋ ಅದ ಗಲ್ಲಿ ಮ್ಯಾಗನ ಗುರುಗಳನ್ನ ತಂದು ಕುಣಿಸಿದ. ಆ ಒಂದು ಕಡೆ ದೂರ ಕುಂತು ಬಿಟ್ಟ. ಯಾಕಂದ್ರೆ ಅಪ್ಪಗಳು ಬಂದಾರಂದ್ರೆ ನಾನು ಧನ್ಯನಾದೆ, ನಾನು ಕೃತಾರ್ಥನಾದೆ ಅಂತ ಭಾವ ಅವನಲ್ಲಿ ಮೂಡಿತ್ತಲ್ಲ. ಅದೇ ಧ್ಯಾನದೊಳಗೆ ಕುಂತು ಬಿಟ್ಟಿದ್ದ. ಗುರುಗಳು ಏನು ಮಾಡ್ಯಾರ ಗೊತ್ತೈತೆ ಏನ್ರಿ? ವ್ಯಾಪಾರ ಆಗಿಲ್ಲ ಗಪ್ಪಿ ಒಂದು ಪೈಸಾನು ಅಂತ ತಿಳ್ಕೊಂಡ ಜಾತ್ರೆಯಾಗ ಏನು ಅಂಗಡಿ ಮುಂದೆ ಹಾದು ಹೋಗ್ತಿದ್ರಲ್ಲ ಅವ್ರನ್ನ ಕರಿತಿದ್ದ. ಯವ್ವ ಬರ್ರಿ ಇಲ್ಲಿ ಅಂತ. ಬರ್ರಿ ಅಂದ ಕೂಡಲೇ ಯಾಕಜ್ಜ ಅಂತೀರ? ಯವ್ವ ನಿಮ್ಮ ಮನ್ಯಾಗ ಹಂಡೆ ಐತೋ ಇಲ್ಲೋ? ಇಲ್ಲಾಗೈತೆ ಅಜ್ಜ. ತಗೋ ಯವ್ವ ಹೋಗಿ ತೊಗೊಂಡು ಹೋಗೋಣ. ಅವರು ಅಂಗಡಿಯಾಗಿಂದ ಹಂಡೆ ಕೊಟ್ಟು ಕಳಿಸಿದ್ರು. ಮತ್ತೊಬ್ಬರು ಬಂದ್ರು, ಯವ್ವ ಚರಿಗಿದಾವ ನಿಮ್ಮ ಮನೆ? ಚರಿಗಿಲ್ಲ ಅವಾಗ ಅಜ್ಜ. ಅವರು ಒಂದು ಚರಿಗೆ ಕೊಟ್ಟು ಕಳಿಸಿದ. ಅವರಿಬ್ಬರು ಏನು ಮಾಡಿ ತೊಗೊಂಡು ಹೋದ್ರು. ರೊಕ್ಕ ಅಜ್ಜ ಇರ್ಲಿ ಹೋಗ್ಯವ, ಅದನ್ನೇನು ಮಾಡ್ತೀವಿ ಅಂದ್ಬಿಟ್ಟ. ಅವರಿಬ್ಬರು ಸುಮ್ಮ ಹೋಗ್ಲಿಲ್ಲ. ಆ ಜಾತ್ರೆಗೆಲ್ಲ ಡಂಗರ ಬಡಿದ್ರು, ಅಜ್ಜ ಪುಕೋಟ ಕೊಡಾಕತ್ತೆ ಅನ್ನತ್ತೇಳಿ. ಎಲ್ಲರೂ ನಂಬರ್ ಹಚ್ಚಿದ್ರಲ್ಲಿ. ಅಜ್ಜ ನನಗೆ ಬಟ್ಲು ಬೇಕು, ನನಗೊಂದು ಕೊಮ್ಮಣಿಗೆ ಬೇಕು, ತೆವೆ ಬೇಕು, ಏನೈತೆ ಅಂಗಡಿಯಾಗ? ಒಟ್ಟ 10 ನಿಮಿಷದೊಳಗೆ ವ್ಯಾಪಾರ ಕುಲ್ಲನ ಅಂಗಡಿನ ಕಾಲೇ 2 ದಿವಸ ಕೂತ್ರು ಒಂದು ಈಟಿಗೆ ಏನೋ ಕಪ್ಸಿರ್ಕಿಲ್ಲ. ಅಲ್ಲ ರೀ, ಹಂಗ ಅಂದ ಕೂಡಲೇ ಮತ್ತೆ ಯಾರು ಬಿಡ್ತಾರಲ್ಲಿ? ಎಲ್ಲ ತಗೊಂಡು ಹೋದ್ರು. ನಿಮಗೆ ಹೇಳ್ತೀನಿ, ನಮ್ಮಪ್ಪ ಬಂದಾನ, ರೊಕ್ಕ ಇಸ್ಕೊಳಕತ್ತೆ ಅನ್ನೋದು ಗೊತ್ತಿಲ್ಲ, ರೊಕ್ಕ ಪುಕ್ಕಟ್ಟ ಕೊಡಾಕತ್ತೆ ಅನ್ನೋದು ಗೊತ್ತಿಲ್ಲ. ಯಪ್ಪ ನಮ್ಮ ಗುರುನಾಥ ಬಂದಾನ, ನಮಗಿಷ್ಟು ಆನಂದ ಆಗ್ಯದ, ನನಗೆ ವ್ಯಾಪಾರ ಚಲೋ ನಡೀತ ಅನ್ನೋದು ಅಷ್ಟೇ ಜ್ಞಾನ ಇತ್ತು ಹೊರತಾಗಿ ಉಳ್ಕಾದೇನು ವಿಚಾರ ಮಾಡ್ತಿರ್ಕಿಲ್ಲ ತವನಪ್ಪ. ಹಿಂಗೆ ಗುರುಗಳ ಮ್ಯಾಗ ವಿಶ್ವಾಸ ಇಡಬೇಕು, ನಂಬಿಕೆ ಇಡಬೇಕು.
ಗುರುಗಳು ಅಂದ್ರು ತವನಪ್ಪ ಅಂದ್ರು, ಯಾಕೆಪ್ಪ ವ್ಯಾಪಾರ ಫುಲ್ ಜೋರ್ ಆತ್ ನೋಡೋಣ ಯಪ್ಪ, ಎಲ್ಲ ನಿನ್ನ ಆಶೀರ್ವಾದ. ಗಲ್ಯಾಗ ₹1 ಇರಕ್ಕಿಲ್ಲ ಅಲ್ಲಿ. ಅವ್ರಿಗೆ ಎದ್ದು ಹೋಗಿ ಚಾ ಕುಡಿಯಾಕ ರೊಕ್ಕ ಇರಕ್ಕಿಲ್ಲ, ಏನು ಮಾಡೋದು? ಹಿಂಗೆಲ್ಲ ವ್ಯಾಪಾರ ಆಯ್ತು. ತವನಪ್ಪ ಹೋಗೋ ನಡಿ ನಾನು. ಯಪ್ಪ ಎಲ್ಲಾರ ಹಸೋಗ್ಯ ಊಟ ಮಾಡೋಣ ಅದೇನು ದೊಡ್ಡದಾಗದು, ಬಾ ಇಲ್ಲ ಬಾ ಅಂತೇಳಿ ಅವಂದ ದೋತರದ ಒಂದು ಜೋಳಿಗೆ ಮಾಡಿಸಿದ್ರು. ಅವ್ರು ಜೋಳಿಗೆ ಮಾಡಿಸಿದ್ರು, ನಡಿ ಹೋಗೋನು ಬಂಡಿಗೆ ಎಲ್ಲ ಕಡೆ ತಿರುಗಾಡ್ಕೊಂತ ಹೋಗೋನು ಅಂತೇಳಿ ಆ ಬಂಡಿಗೆ ಹೋದ್ರು. ಅವ್ರೊಂದಿಷ್ಟು ಚಪಾತಿ ನೀಡಿದ್ರು, ಒಬ್ಬರು ಹೋಳಿಗೆ ನೀಡಿದ್ರು, ಒಬ್ರು ಅನ್ನ ನೀಡಿದ್ರು, ಯಾರಿಗೇನು ಬರ್ತೈತೆ ಅದನ್ನೆಲ್ಲ ನೀಡಿ ಕಟ್ಕೊಂಡ ಆ ಜೋಳಿಗೆ ತಗೊಂಡು ಊರು ಹೊರಗೆ ಹೋಗೋ ನಡಿ ಅಂತೇಳಿ ಒಂದು ಬೇವಿನ ಗಿಡ ನೆಳಗೆ ಕುಂತರು. ಊಟ ಮಾಡೋಣಪ್ಪ ಏನಂತೇಳಿ. ಆದ್ರೆ ತವನಪ್ಪಗಂದ್ರೆ ಕಂಬಳಿ ಹಾಸಿದ್ರು. ಕಂಬಳಿ ಹಾಸಿ ನಿಮಗೆ ಹೇಳ್ತೀನಿ, ಆ ಜೋಳಿಗೆ ಏನಿತ್ತಲ್ಲ, ಜೋಳಿಗೆ ಸುರುವಿದ್ರೆ ಅವರ ತಿರುಗಾಡ್ಕೊಂಡು ಬಂದಿರತಕ್ಕಂಥ ಹೋಳಿಗೆ ಬರಬೇಕಾಗಿತ್ತು, ಆಮೇಲೆ ಚಪಾತಿ ಬರಬೇಕಾಗಿತ್ತು, ಆ ಪ್ರಸಾದವೇ ಬರಬೇಕಾಗಿತ್ತು. ಹೊರತಾಗಿ ನಿಮಗೆ ಹೇಳ್ತೀನಿ, ಜೋಳಿಗೆ ಹಿಂಗೆ ಬಾಂಗಿಸಿದ್ರೆ ಜೋಳಿಗೆ ಒಳಗಿಂದ ಮುತ್ತಾರತ್ನ ಬೆಳ್ಳಿನ ಬಿತ್ತಂತ ಹೊರತಾಗಿ ಮತ್ತೆ ಯಾವುದೂ ಬರಲಿಲ್ಲ ಅಂತ ನೋಡಿ. ಹೇಗಿರ್ಬೇಕು ನೋಡೋದು ಅವರು ಸತ್ಸಂಗದ ಪ್ರಭಾವ ಹೇಗಿರಬೇಕು ಅದನ್ನೆಲ್ಲ ನೋಡಿದ ಭಾಳ ಆನಂದ ಆಯಿತು. ಕಟ್ಕೊಂಡು ಮನೆಗೆ ಹೋದರು, ಪ್ರಸಾದ ಮಾಡಲಿಲ್ಲ. ನಿಮಗೆ ಹೇಳೋ ತಾತ್ಪರ್ಯ ಏನಂತ ಕೇಳಿದ್ರೆ, ಗುರುನಾಥನ ಸಂಘ ನಮಗ ಇತ್ತು ಅಂತಂದ್ರೆ ಏನು ಬೇಕಾದ್ದಾಗ್ತದೆ. ಅದಕ್ಕೆ ಸಂತರು ಬೇಡ್ಕೊಂಡ್ರು, ಪರಮಾತ್ಮ ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಘ ದೇಹಿ ಸದಾ. ಪರಮಾತ್ಮ ನನಗೆ ಜೀವ ಇರುವವರೆಗೂ ಸಂತರ ಸಂಘವನ್ನು ಕೊಡು ಪರಮಾತ್ಮ, ಮತ್ತೊಂದೇನೂ ಬೇಡ. ಗುರುನಾಥನ ಆಶೀರ್ವಾದ ಇತ್ತು, ಅವರ ಒಡನಾಟ ಇತ್ತು ಅಂತಂದ್ರೆ ಏನು ಬೇಕಾದ್ದಾಗ್ತದೆ. ಹಿಂದಕ್ಕೆ ಸಿದ್ಧಾರೂಢ ಕಾಲಕ್ಕೆ ಕಾಳಪ್ಪ ಅಂತ ಆಗಿ ಹೋಗ್ತಾನೆ. ಕಾಳಪ್ಪ ಅಂತೇಳಿ, ಬಡಗೇರ ಕಾಳಪ್ಪ ಅಂತೇಳಿ. ಇವತ್ತು ನೀವು ನೋಡ್ಬೋದು, ಕೈಲಾಸ ಮಂಟಪವನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರು. ಅಂಥ ಕಾಳಪ್ಪ ಯಾವತ್ತೂ ಕೂಡ ಸಿದ್ಧಾರೂಢರ ಭಕ್ತನಾಗಿದ್ದ. ಮನೆಗೆ ಹೋಗ್ತಿರ್ಕಿಲ್ಲ. ಸಿದ್ಧಾರೂಢರು ಎದ್ದು ಬಂದರೆ ಮೊಟ್ಟ ಮೊದಲ ದರ್ಶನ ಅವರ ಪಡ್ಕೋತಿದ್ರಂತ. ಹೋಗಿ ದರ್ಶನ ಪಡ್ಕೋತಿದ್ರು. ಒಂದು ದಿವಸ ಏನಾತಂದ್ರೆ, ಗುರುನಾಥನ ಆಶೀರ್ವಾದದ ಫಲ, ಆ ಸತ್ಸಂಗದ ಫಲ ಏನು ಮಾಡ್ತೈತೆ ಮುಂದಂತ ಕೇಳಿದ್ರೆ, ನಮಸ್ಕಾರ ಮಾಡಕ್ಕೆ ಬಂದರು. ಮೊಟ್ಟ ಮೊದಲು ಸಿದ್ಧಾರೂಢರಿಗೆ ವಯಸ್ಸಾಗಿತ್ತು. ಅವ್ರದ್ದೊಂದು ಹಲ್ಲ ಬಿತ್ತು ಕೈ ಒಳಗೆ, ಸಿದ್ಧಾರೂಢರ ಕೈ ಒಳಗೆ. ಅದನ್ನು ನೋಡಿದರು, ತವನಪ್ಪ ಇದನ್ನು ತಗೋರು, ಇದ್ರೊಳಗೆ ಭಾಳ ದೊಡ್ಡ ಶಕ್ತಿ ಅದ, ಇದನ್ನು ತಗೋ ಅಂತೇಳಿ ಆ ಕಾಳಪ್ಪನ ಕೈ ಒಳಗೆ ಕೊಟ್ಟರು. ಇದ್ರೊಳಗೆ ಇಂಥ ಶಕ್ತಿ ಇಲ್ಲೋ ಕಾಳಪ್ಪ, ನೀ ಯಾವಾಗ ಕಷ್ಟ ಬರ್ತೈತೋ ಆ ಕಷ್ಟ ಬಂದಾಗ ಕಾಯುವಂಥ ಶಕ್ತಿ ಐತಪ್ಪ ಇದ್ರೊಳಗೆ, ಇದನ್ನು ಭಾಳ ಜಾಕಿ ಮಾಡು ಅಂತ ಕೊಟ್ಟರು. ಅವಾಗ ಕಾಳಪ್ಪ ಏನು ಮಾಡಿದಂದ್ರೆ, ಅದನ್ನು ಮನೆಗೆ ತಗೊಂಡು ಬಂದು ಮೊದಲ ಅವನು ಗೊತ್ತಿತ್ತು, ಪೆಟ್ಟಿಗೆ ಒಳಗೆ 7 ಪೆಟ್ಟಿಗೆ ಒಳಗೆ ಬಡ್ಡೆ ಹಾಕಿಬಿಟ್ಟ. ಅದನ್ನು ಮ್ಯಾಲ ಒಂದು ಸಂದಕ, ಅದ್ರ ಮ್ಯಾಲ ಮಲ್ಕೋತಿದ್ದ ಅವ ಇರುವವರೆಗೆ. ಹಿಂಗೆ ಇರೋ ಕಾಲಕ್ಕೆ ಮುಂದೊಂದು ದಿವಸ ತೀರ್ಕೊಂಡು ಬಿಡ್ತಾರವ್ರು. ಕಾಳಪ್ಪ ತೀರ್ಕೊಂಡ. ಅವನ ಮಗ ಒಬ್ಬ ಬಸವಣ್ಣಪ್ಪ ಅಂತಿದ್ದ. ಬಸವಣ್ಣಪ್ಪ ಅವ ಏನು ಮಾಡ್ತಿದ್ದ ಅಂದ್ರೆ, ಬಡಗಿತನ ಮಾಡ್ತಿದ್ದ, ಮೂರ್ತಿ ಮಾಡ್ತಿದ್ದ, ಹೀಗೆ ಕಾಯಕ ಮಾಡ್ತಿದ್ದ. ಅವಾಗೊಂದು ಏನಾಯಿತು ಅಂದರೆ, ಒಂದು ಮೂರ್ತಿ ಆರ್ಡರ್ ಬಂತು ಅವನಿಗೆ. ಈ ಮೂರ್ತಿ ಮಾಡಿಕೊಡ್ಬೇಕು, ಇಂಥ ದಿವಸ ಹಿಂಗೆ ಇದರ ಉದ್ಘಾಟನೆ ಅದ ಅಂತೇಳಿ ಎಲ್ಲ ಬರೆಸಿ ಹೋದರು. ಆಯ್ತಂದ. ನಿಮಗೆ ಹೇಳ್ತೀನಿ, ಯಾರೋ ಒಬ್ಬರು ಪಂಡ್ರಾಪುರಕ್ಕೆ ಹೋಗಿದ್ರಂತ ಮಹಾತ್ಮರು. ಹೊಳ್ಳೆ ಬರುವಾಗ ಆ ಕಾಳಪ್ಪನ ಮೆಟ್ಟಿಗೆ ಬಂದರು. ಮೂರ್ತಿ ಮಾಡಕ್ಕೆ ಹತ್ತಿದ್ದ. ಆ ಮೂರ್ತಿ ನೋಡಿ ಕೂಡಲೇ ಆ ಮಹಾತ್ಮ ಅಂದ, ಇವ ಬಡಿಗೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ, ಇವ ಬಸವಣ್ಣಪ್ಪ ಅನ್ನೋದು ಗೊತ್ತಿಲ್ಲ. ನೋಡಪ್ಪ, ಈ ಮೂರ್ತಿ ಯಾರು ಮಾಡಾಕತ್ಯಾರ, ಈ ಮೂರ್ತಿ ಪ್ರತಿಷ್ಠಾಪನಾ ಆಗೋದ್ರೊಳಗೆ ಸತ್ತು ಹೋಗ್ತಾರ ಅಂತಂದವ. ಸಾಯ್ತಾರ ಅಂದ ಕೂಡಲೇ ಅವಾಗ ಬಸವಣ್ಣಪ್ಪ ಅಂದ, ಇನ್ನು ಸಾಯಕ ಮೂರ್ತಿ ಮಾಡಿದಂಗೆ ಆತ್ಲ ಅಂದವ. ದೇವ್ರ ಹೆಂಗೆ ಪೂರ್ಣ ಮಾಡೋದಿನ್ನ ನಾವು ಅಲ್ಲಿ ಆಗಂಗಿಲ್ಲ ಅಂತ ತಿಳ್ಕೊಂಡು ಚಿಂತೆ ಮಾಡಕ್ಕೆ ಚಲೋ ಮಾಡಿದ. ಆ ಮೂರ್ತಿ ಮಾಡಿಸೋರು ಅವ್ರು ಫೋನ್ ಹಚ್ಚವ್ರು, ಬಸವಣ್ಣೆ ಮತ್ತು ಮೂರ್ತಿ ಆಗೈತೆ ಇಲ್ಲೋ ಅಂತ ಕೇಳೋರು.
ಇವನ್ನವ ಯಪ್ಪ ಇನ್ನೂ ಇಲ್ರಿ ಅಂದ. ಅಲ್ಲೋ ಇನ್ನು ಮೂರ್ತಿ ಸನೇಕ ಬಂದೈತಿ, ಮತ್ತು ನಮಗೆ ಮೂರ್ತಿ ಬೇಕಪ್ಪ, ತಯಾರು ಮಾಡು ಅಂತ ಅವ್ರನ್ನವರು. ಆದ್ರೆ ಇವಾಗೊಂದು ಚಿಂತೆ ಹತ್ತಿರ್ತಿ ಏನಂದ್ರೆ, ಮೂರ್ತಿ ಪೂರ್ಣ ಮಾಡಿದ್ರೆ ನಾನೇ ಸಾಯ್ತೇನೆ ಅಂದಾಗ ನಾ ಹೆಂಗೆ ಮಾಡೋದು, ಸಾಯಕ್ಕೆ ಮೂರ್ತಿ ಮಾಡೋದನ್ನಂತ ಇವಾಗ ಬಂದು ಹೆಂಗೆ ಮಾಡೋದು ಯಪ್ಪ ಅಂತ ಚಿಂತೆ ಮಾಡಕ್ಕೆ ಚಾಲೋ ಮಾಡಿದ. ನಿಮಗೆ ವಿಚಿತ್ರ ಹೇಳ್ತೀನಿ, ರಾತ್ರಿ ಕನಸಿನೊಳಗೆ ಅವ್ರ ಅಪ್ಪ ಬಂದಂತ ಕಾಳಪ್ಪ. ಯಾಕೋ ಬಸವಣ್ಣ ಯಾಕೆ ಚಿಂತೆ ಮಾಡಾಕತ್ತಿಪ್ಪ? ಏನಿಲ್ಲಪ್ಪ, ಮೂರ್ತಿಯರ ಅವ್ರು ಕೊಡನಾಕತ್ಯಾರ, ಮಾಡಿದ್ರ ಸಾಯ್ತಿ ಅಂತ ಒಬ್ಬ ಮಹಾತ್ಮನ ಹೇಳಿ ಹೋಗ್ಯಾನ, ಅದಕ್ಕೆ ನಾ ಹೆಂಗೆ ಮಾಡ್ಲಪ್ಪ ಅಂತ ಕೂತೀನಿ ಅಂತಂದಾಗ ಆ ಕನಸಿನ ಒಳಗೆ ಹೇಳಿದಂತ ಅವ್ರಪ್ಪ, ನೋಡಪ್ಪ ನೀನು ಮಲ್ಕೋತಿಲ್ಲ, ಆ ಸಂದಕೈತಿ, ಅದ್ರ ಒಳಗೆ 7 ಕೀಲಿ ತೆಗಿ, ಅದ್ರ ಒಳಗೆ ಒಂದು ಹಲ್ಲೈತಿ ಸಿದ್ಧಾವ್ರದ, ಅದನ್ನೇ ಕೊಳ್ಳ ಕಟ್ಕೊಂಡು ಮೂರ್ತಿ ಮಾಡು, ನಿನಗೇನೂ ಆಗೋದಿಲ್ಲ ಅಂತ ಹೇಳಿದಂತೆ. ಏನೂ ಆಗೋದಿಲ್ಲ ಆಯ್ತಪ್ಪ ಅಂತ ಅವ್ರ ಅಪ್ಪನ ಸಂದಕನ ತೆಗೆದ್ರಿಕ್ಕಿಲ್ಲ ಅಂತ ಎಲ್ಲ ತೆಗೆದು ನೋಡೋದ್ರೊಳಗೆ ಸಿದ್ಧಾವ್ರದ ಹಲ್ಲಿತ್ತಂತ. ಅದನ್ನೇ ಲಿಂಗ ಮಾಡಿಕೊಂಡು ಕೊಳ್ಳ ಕಟ್ಕೊಂಡಂತ ಮೂರ್ತಿ ಮಾಡಾಕ್ ಚಾಲೋ ಮಾಡಿದ. ಮೂರ್ತಿ ಮಾಡಾಕ್ ಚಾಲೋ ಮಾಡಿದ. ಮುಂದೆ ಮೂರ್ತಿ ಮುಗೀತು. ಮೂರ್ತಿ ತಗೊಂಡ ಅಲ್ಲಿಗೆ ಹೋದ್ರು ಸ್ಥಾಪನೆ ಮಾಡಾಕ. ಅದರ ಪ್ರಾಣ ಪ್ರತಿಷ್ಠಾಪನೆಗೆ ಯಾರು ಬಂದಿದ್ರು ಅಂತಂದ್ರೆ, ಯಾರ ಮೂರ್ತಿ ಮಾಡಿದ್ರೆ ಸಾಯ್ತಾನಂತ ಹೇಳಿದ್ರು ಅದೇ ಮಹಾತ್ಮರು ಅಲ್ಲಿ ಮೂರ್ತಿ ಕುಣಿಸಾಕ ಬಂದಿದ್ರಂತ. ಮಹಾತ್ಮರು ನೋಡಿದ್ರಂತ, ನೋಡಿ ಅಂದ್ರಂತ ಅವ್ರು ಬಿಡ್ಲಿಲ್ಲ ಅಷ್ಟಕ್ಕನ. ಯಪ್ಪ ಈ ಮೂರ್ತಿ ಮಾಡಿದವ ಸಾಯ್ತಾನಂತ ಅಂದಿನ ನಾನು, ಮತ್ತೆ ಯಾಕೆ ಸತ್ತಿಲ್ಲ ಅಂತ ಕೇಳಿರಂತವ್ರು. ಅವಾಗ ಯಾಂಬಲ್ಲಿ ನಮಗೆ ಗೊತ್ತಿಲ್ಲ, ಅಲ್ಲಿದಾನಗಪ್ಪ ಕರಿತೀನಂತ ಕರೆದ್ರಂತ ಬಸವಣ್ಣಿಗೆ. ಕರೆದ ಕೂಡಲೇ ಅವಾಗ ಅಂದಂತ, ಯಾಕಪ್ಪ ನಾ ಹೇಳಿನಿ ಅದಾಗಲಿಲ್ಲ, ಇವತ್ತು ನಾ ಸುಳ್ಳಾದಿನಲ್ಲ ಅಂತಂದಾಗ ಆ ಬಸವಣ್ಣಪ್ಪ ಅಂತಾನಂತ, ಯಪ್ಪ ನೀವೇನು ಸುಳ್ಳಾಗಿಲ್ಲ, ನಿಮ್ಮ ವಾಣಿನೂ ಕರೆಕ್ಟ್ ಅದ ಯಪ್ಪ, ಆದ್ರೆ ನಮ್ಮ ತಂದೆ ಗುರುನಾಥನ ಸೇವಾ ಮಾಡ್ಯಾನ, ಸತ್ಸಂಗ ಮಾಡ್ಯಾನ, ಸಿದ್ಧಾಡುದ ಸೇವಾ ಮಾಡ್ಯಾನ, ಆ ಫಲದಿಂದ ಇವತ್ತು ಸಿದ್ಧಾಡುದ ಹಲ್ಲ ಅದು ನನ್ನ ಕೊಳ್ಳಾಗೈತಪ್ಪ, ಅದು ನನ್ನನ್ನು ಇಲ್ಲಿ ಮಠ ಕಾದತಿ ಅಂತಂದಾಗ ಅವಾಗ ಅವರಂದ್ರಂತ, ನೀ ಅಂಥ ಇಂಥ ಪುಣ್ಯ ಮಾಡಿಲ್ಲಪ್ಪ, ಅಂಥ ಪುಣ್ಯವಂತರ ಹಲ್ಲು ನೀನು ಸಿಕ್ಕೈತಿ ಅಂತಂದ್ರೆ ನಿನಗೆ ಆ ಭಗವಂತನ 7 ಜನ್ಮಕ್ಕೂ ಗುರುನಾಥನ ಆಶೀರ್ವಾದ ಸದಾವಕಾಲ ಇರ್ತೈತಿ ಅಂತ ಬಸವಣ್ಣಪ್ಪಗೆ ಯಾರು ನೀ ಸಾಯ್ತಿದ್ದೆವು ಅಂತ ಹೇಳಿದ್ರು ಅವರೇ ಆಶೀರ್ವಾದ ಮಾಡಿ ಹೋದ್ರಂತ ಪುಣ್ಯಾತ್ಮರೇ. ಯಾವುದ್ರ ಫಲ ಅಂತ ಕೇಳಿದ್ರೆ ಸತ್ಸಂಗದ ಫಲ. ಅದಕ್ಕೆ ಅವರಂತಾರ, ಅರಿತವರ ಸಂಘ ಅನುಗಾಲಿರಬೇಕಂತ, ಯಾವತ್ತೂ ಕೂಡ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಪುಣ್ಯಾತ್ಮರೇ. ನಿಮಗೆ ಹೇಳ್ತೀನಿ, ಅಲ್ಲಹುದೆಂದು ಅಜ್ಞಾನಿಗಳ ಸಹವಾಸ ಅವ್ರದ್ದು ಯಾವಾಗೂ ಮಾಡಬಾರ್ದು ಅಂತ ಹೇಳ್ತಾರೆ. ಅಜ್ಞಾನಿಗಳ ಸಹವಾಸ. ಇಬ್ಬರು ಒಂದೇ ಇದ್ರಂತ, ಒಬ್ಬ ಮಹಾದೇವ ಅಂತ ಇದ್ದಂತ, ಅವನಿಗೆ ಎಲ್ಲರೂ ಹುಚ್ಚು ಮಹಾದೇವ ಅಂತ ಕರಿತಿದ್ರಂತ. ಆದ್ರೆ ಅವ್ರ ಮಾವ ಏನು ಮಾಡ್ತಿದ್ದಂದ್ರೆ ಕಳ್ತನ ಮಾಡ್ತಿದ್ದಂತ. ಕಳ್ತನ ಮಾಡಕ್ಕೆ ಹೋಗ್ತಿದ್ದ. ಅವನಿಗೆ ಹಿಂಬಾಲ ಒಬ್ಬ ಬೇಕಾಗಿದ್ದ. ಇವನ ಕೇಳಿದ, ಯಾರಿಗೆ? ಹುಚ್ಚು ಮಹಾದೇವನ ಕೇಳಿದ ಅವ್ರ ಮಾವ, ಏ ಮಹಾದೇವ ಬರ್ತೇನೋ, ಕಳ್ತನ ಮಾಡಕ್ಕೆ ಹೊಂಟೀನಿ, ಹೋಗೋಣ ಅಂತ. ಅವಂದ, ಒಲ್ಲೆ ಬಿಡು ಮಾವ, ನನಗೆ ಹಸು ಆಗ್ಯಾವ ಅಂತಂದ. ಭಾಳ ಹಸು ಆಗಿದ್ದ ಅವಾಗ. ಒಲ್ಲೆ ಅಂತ ಅಂದ ಕೂಡಲೇ, ಏ ಇಲ್ಲ ಬಾ ಹೋಗಿ ಲೌಟ್ ಬರ್ನು, ಮತ್ತೆ ಇದೇ ಪ್ರಸಾದ ಮಾಡೋಕ್ಕೆ ಬಾ ಅಂತ ಕರ್ಕೊಂಡು ಹೋಗಿ ಆ ಮನೆ ಒಳಗೆ ಕಳ್ತನ ಮಾಡಕ್ಕೆ ಹೋದ್ರು. ಎಲ್ಲರೂ ಮಕ್ಕೊಂಡಿದ್ರು. ಇವ ಬೆಳ್ಳಿ ಬಂಗಾರ ಹುಡುಕೋ ಅಂತ ಇವ್ ಹೇಳ್ತಾನ. ಇವ್ ಹುಡುಕ್ಯಾಡಕ್ಕೆ ಏನು ಹೋಗಿದ್ದು ಗೊತ್ತೈತೇನ್ರಿ? ಹಸದಿದ್ದ, ಭಾಳ ಹಸದಿದ್ದ. ಅದು ಏನಾರ ಸಿಕ್ಕು, ನನಗೆ ಏನು ಸಿಕ್ಕತ್ ಹೇಳು ಅಂತ ಮಾವ ಈಚೆ ಕಡೆ ಕೋಲ್ಯಾಗ ಹುಡುಕಾಡ್ತಿದ್ದ, ಇವ ಆಚೆ ಕಡೆ ಕೋಲ್ಯಾಗಿದ್ದ. ಮಾವ ಸಿಕ್ತು ಅಂದ. ಏನೋ ಅಂದವ, ರವಾ ಸಿಕ್ಕೈತಿ ಅಂದವ. ಏನ ರವಾ ಸಿಕ್ಕೈತಿ ಅಂದ. ಅದೇನು ಮಾಡವು, ರವಾ ಬೆಳ್ಳಿ ಬಂಗಾರ ಇದ್ರೆ ನೋಡಂದ. ಹೋ ಮಾವ ಅಂದ. ಮತ್ತೊಂದಿಟ್ಟು ಮುಂದ್ಕೂಸ ಹೋದ. ಮಾವ ಸಿಕ್ತು ಅಂದ. ಏನು? ಸಕ್ಕರೆ ಅಂದ. ಅವಂದ. ಇವ್ ತಿಳ್ಕೊಂಡಾನ, ಇವ್ ಹಸುನ ಆಗೈತೆ ಅಂತ ತಿಳ್ಕೊಂಡಿದ್ದ. ಆಯ್ತು ಬಿಡು, ಮತ್ತೆ ಮುಂದಕ್ಕೆ ಹೋದ. ಮಾವ ಸಿಕ್ತು ಅಂದ. ಏನಾರ ಸಿಕ್ತು ಹೇಳೋ ಅಂದ. ತುಪ್ಪ ಅಂದವ. ಇನ್ನೇನಾತ, ಏನು ಮಾಡೋದು ಬೇಡ ಅಂತ ತಿಳ್ಕೊಂಡು ಅಲ್ಲೇ ಒಲಿ ಮ್ಯಾಗ ಸ್ಟೋವ್ ಹೊತ್ತಿಸಿ ರವಾನ ತಯಾರು ಮಾಡಿದಂತ, ಶಿರಾನ ಮಾಡಿದಂತ ಮಾದೇವ. ಇವ್ ಆ ಕಡೆ ಹುಡುಕ್ಯಾಡಿ ಈ ಕಡೆ ಹುಡುಕ್ಯಾಡಕತ್ತಿದ್ದ.
ಇಲ್ಲಿ ರವಾ ತಯಾರು ಮಾಡಿದ, ಊಟಕ್ಕೆ ರೆಡಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಒಂದು ಪ್ಲೇಟ್ನೇ ಹಾಕ್ಕೊಂಡ. ಸಾವುಕಾರ ಹೆಂಡತಿ ಮಕ್ಕೊಂಡಿದ್ರು. ಅದ್ರಾಗ ಅದೇನು ಅಕ್ಕಳಿಸ್ತಾರಲ್ಲ ಅಂತ ಅಕ್ಕಳಿಸಿ ಈ ಸಾವುಕಾರನ ಹೆಂಡತಿ ಒಂದು ಕೈ ಹಿಂಗೆ ಹೋಗೋದಲ್ಲಪ್ಪ, ಹಿಂಗೆ ಕೈ ಹೋಗೋದಳು. ಒಂದ ಸಕ್ಕರೆ ಅವ್ರದ್ದು, ರವಾ ಅವ್ರದ್ದು, ತುಪ್ಪ ಅವ್ರದ್ದು. ಅವ್ರನ್ನ ಬಿಟ್ಟು ತಿನ್ನೋದು ತಪ್ಪಾಕೈತ್ಲ ಅಂದೆ. ಅವ್ರನ್ನ ಬಿಟ್ಟು ಹೆಂಗೆ ತಿನ್ನೋದು? ಸಾವುಕಾರ ತೇರ ಕೈ ಉಗುದಾಳು, ನನಗೆ ಬೇಕನ್ನಾಗ್ತಾಳೆ ಆಮೇಲೆ ಅಂದವನ ಏನು ಮಾಡಿದ, ಸುಡೋ ರವಾ ತಗೊಂಡ ಒಂದು ಚಮಚೆ ತಗೊಂಡು ಸಾವುಕಾರತಿ ಎಲ್ಲ ನಿಂದ ತಗೋವ, ನಿನ್ನ ಕೊಟ್ಟೆ ನಮ್ಮಲ್ತಿತ್ತ ಅಂತೇಳಿ ಏನು ಮಾಡಿದ, ಈ ಕೈಯಾಗ ಒಂದು ಚಮಚೆ ಶಿರ ಹಾಕಿಬಿಟ್ಟ. ಸುಡೋ ರವಾ ಚಮಚೆ ಹಾಕಿಬಿಟ್ಟ. ಸಾವುಕಾರತಿಗೆ ಮತ್ತೆ ಕೈ ಎಲ್ಲಿ ಹೋಯ್ತಾ, ಬಾಯಿಗೆ ಹೋಗ್ಬೇಕಲ್ಲ ಸುಡಾಕ ಎತ್ಕೊಡ್ಲಿ. ಬಾಯಿಗೆ ಕೈ ಹೋದಳು, ಬಾಯಿಗೆಲ್ಲ ಆಯ್ತು, ಅಳಾಕ್ ಚಲೋ ಮಾಡ್ಲು. ಸಾವುಕಾರ ಎದ್ದು ಕುಂತು ನೋಡ್ತಾನ, ಬಾಯಿಗೆಲ್ಲ ರವಾ ಹತ್ತೈತಿ, ಕೈಯಾಗ ರವಾ ಐತಿ. ಅವಂದ 2 ದಿನ ಆತ್ನಿ ಹಿಂಗೆ ಮಾಡಾಕತ್ತಿ ಅಂದ ಸಾವುಕಾರ. 2 ದಿವಸ ಆತ್ನಿ ಹಿಂಗೆ ಮಾಡಾಕತ್ತಿ ಅಂದಾಗ ಹೆಣ್ಮಗಳು ಅಂದ್ಲು, ಯಾಕ್ರಿ ಏನಾಯ್ತು ಅಂದ. ಅಲ್ಲ, ನನ್ನ ಬಿಟ್ಟು ರವಾ 2 ದಿನ ತಿನ್ನಾಕತ್ತಿದ್ರಿ ರಾತ್ರಿ ಅಂದ್ ನಾವು. ಒಮ್ಮೆರೆ ಮಾಡಿ ಹಕ್ಕಿ ಏನ ತುಪ್ಪ ನಾರಾಕತ್ತೈತಿ, ಇಟ್ಟು ಚಂದ ಶಿರಾ ನಾರಾಕತ್ತೈತಿ, ಒಮ್ಮೆರೆ ಮಾಡಿ ಹಕ್ಕಿ ನನಗಂತ ಅಂದ ಕೂಡಲೇ ಆಕೆ ಹೆಣ್ಮಗಳಂದ್ರು, ಇಲ್ರಿ ನಾ ಶಿರಾನ ಮಾಡಿಲ್ಲ. ಅಲ್ಲ, ಕೈಯಾಗ ಇಟ್ಕೊಂಡು ಇಲ್ಲಂತ ಏನಂತ ಅವಂತ. ಅಟ್ರಾಗಿ ಇವೇನು ಮಾಡಿದ ಗೊತ್ತೈತಿ, ಮಾದೇವ್ ಮ್ಯಾಲ ಅಂಟದ ಮ್ಯಾಗ ಕೂತ್ ಬಿಟ್ಟಿದ್ದು, ಹೋಗಿ ಮ್ಯಾಗ ಕೂತ್ ಬಿಟ್ಟಿದ್ದ. ಇಲ್ಲ ಸುಳ್ಳು ಹೇಳ್ತೀಯತ್ತ ಅವನವ ಆ ಹೆಣ್ಮಗಳು, ಇಲ್ರಿ ನಾ ಒಲಿನೇ ಹೊಚ್ಚಿಲ್ಲ, ಶಿರಾ ಹೆಂಗೆ ಬತ್ತಿ ಆಂಬಲ್ ನನ್ನ ಕೈಯಾಗತ್ತ ಆಕೆ ನೀ 2 ದಿನ ಆತತ್. ಹಿಂಗೆ ಹಿಂಗೆ ಇಬ್ಬರಿಗೂ ಜಗಳ ಹತ್ಕೋತು. ಹೆಂಡತಿಗೂ ಸಾಕಾತ್ರು. ಏನ್ರಿ ಏನು ಮಣಿ ನೀವು ಮಾಡಾಕತ್ತೀರಿ ಅಂದ್ರ, ಇದೆಲ್ಲ ಮ್ಯಾಲಿನ ಮಾದೇವ್ ಗೊತ್ತಿರ್ಲಿ ಹೇಳ್ರಿ ಅಂದ್ರೆ ಆಕೆ. ಮ್ಯಾಲಿನ ಮಾದೇವ್ ಗೊತ್ತಿರ್ಲಿ ಅಂದ್ಕೊಂಡು ಅವಂದ, ಯಾಕೆ ಯವ್ವ ನನ್ನ ಹೆಸರಾಗ ಕೇಳ್ತಿ, ಅಲ್ಲಿ ನಮ್ಮ ಮಾವದ ಅಂತ ಹೇಳಗ ಅವನ ಹೆಸರು ಹೇಳಂದಾಗ, ನನ್ನ ಹೆಸರು ಮಾದೇವ್, ನನ್ನ ಹೆಸರು ಯಾಕೆ ಆಕೆ ಏನಾಗ್ತೀವಿ ದೇವ್ರಿಗೆ ಬೇಡ್ಕೊ ಆಕೆ, ನನ್ನ ಹೆಸರು ಯಾಕೆ ಯವ್ವ ಅಂತವ. ಅಂದ್ರೆ ಏನಾಕೈತಿ ಅಂದ್ರೆ, ಹಿಂಗೆ ಅಜ್ಞಾನಿಗಳು ಸಹವಾಸ ಮಾಡಿದ್ರೆ ಹಿಂಗಾಕೈತಿ. ತಾನ ಒಬ್ಬ ಹೋಗಿದ್ರೆ ಬರ್ತಿದ್ದ, ಅವ್ರು ಯಾಕೆ ಬಿಡ್ತಾರೆ, ಎಲ್ಲರನ್ನ ಹಿಡ್ಕೊಂಡ್ರ ಅಂತ ಬರ್ತಾವೆ. ನಿಮ್ಗೆ ಸಣ್ಣ ಕತೆ ಬರ್ತಾವೆ, ನಿಮಗೆಲ್ಲ ತಿಳಿ ಹೇಳುವಂಗೆ. ಅದಕ್ಕೆ ಅವ್ರಂತಾನ, ಮಹಾನುಭಾವರ ಸಂಘ ನಮಗೆ ಯಾವತ್ತೂ ಇತ್ತು ಅಂತಂದ್ರೆ ನಮಗೆ ಜೀವನಕ್ಕೆ ಭಾಳ ಒಳ್ಳೆಯದು. ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡ್ತದೆ, ನಮ್ಮನ್ನು ಧನ್ಯರನ್ನಾಗಿ ಮಾಡ್ತದೆ. ಅದಕ್ಕೆ ಅವ್ರು ಅಂತಾರೆ, ಈಗ ತಾಯಂದಿರು ಹುಲ್ಲಾಗು ಬೆಟ್ಟದಳು ಮನೆಗೆ ಮಲ್ಲಿಗೆ ಆಗು. ನೀನು ಹೇಳಕತ್ತಿದ್ರೆ ನೋಡ್ರಿಲ್ಲ, ಸಂಸ್ಕಾರ ಹೆಂಗೆ ಬೇಕು, ಸಂಸ್ಕಾರ ಬದ್ದಲ್ಲ. ನೀನೊಂದು 10 ನಿಮಿಷ ಮಾತಾಡಿದ್ರು, ಅವರು ಒಬ್ಬರು ಬಂದಿದ್ರು, ಬೆಲ್ಲದ ಸಾವುಕಾರ ಅಂತ ಬಂದಿದ್ರು. 10-15 ನಿಮಿಷಗಳ ಕಾಲ ಸಂಸ್ಕಾರ ಬದ್ದಲ್ಲಾಗೆ ಹೇಳಿದರು. ಅದಕ್ಕೆ ಹೇಳ್ತಿರ್ತಾರೆ ನಾವು, ಹುಲ್ಲಾಗು ಬೆಟ್ಟದಳು ಮನೆಗೆ ಮಲ್ಲಿಗೆಯಾಗು, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲಗಳು, ಎಲ್ಲರೊಳು ಒಂದಾಗು ಮಂಕುತಿಮ್ಮ. ಎಲ್ಲರೊಳಗೂ ಒಂದಾಗಿರಬೇಕಪ್ಪ. ಕಲ್ಲು ಸಕ್ಕರೆಯಾಗ ನೋಡು, ಹುಲ್ಲಾಗು ಬೆಟ್ಟದೊಳು ಮನೆಗೆ ಮಲ್ಲಿಗೆ ಆಗು. ಬೆಟ್ಟದೊಳಗೆ ಹುಲ್ಲಾದ್ರೆ ದನಗಳಿಗೆರೆ ಮೇವು ಹಾಕನಂತಕ್ಕಂಥ ಭಾವ ಇರಬೇಕಂತ ಮನುಷ್ಯನಲ್ಲಿ. ಹುಲ್ಲಾಗು ಬೆಟ್ಟದೊಳು ಮನೆಗೆ ಮಲ್ಲಿಗೆಯಾಗು. ಮನ್ಯಾಗ ಹೆಂಗಿರ್ಬೇಕಂದ್ರೆ ಮಲ್ಲಿಗೆ ಹೂವಾಗಿರ್ಬೇಕಂತ. ಮಲ್ಲಿಗೆ ಹೂ ಯಾರಿಗಾರ ಬ್ಯಾಡಾಗ್ತೈತೇನ್ರಿ? ಎಲ್ಲಿ ಮೂಲ್ಯಾಗಿಟ್ರೂ ಅದು ಸುವಾಸನೆಯನ್ನು ಕೊಡ್ತದೆ ಹೊರತಾಗಿ ಮತ್ತೆ ಯಾವ ವಾಸನೆ ಕೊಡೋದಿಲ್ಲ. ಮಲ್ಲಿಗೆ ಹೂವಾಗು, ಮನೆಗೆ ಮಲ್ಲಿಗೆಯಾಗು. ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರು. ಬಹಳ ಕೆಟ್ಟದಾರ ಅಂತಂದ್ರೆ ನಿನ್ನ ವಾಣಿ ಹೆಂಗಿತ್ತಾರೆ ಚಲೋ ಇರಬೇಕು. ಅವರ ಮನಸ್ಸು ಕರಗುವಂಥ ವಾಣಿ ಇತ್ತು ಅಂತಂದ್ರೆ ಅದೇನು ಅಂತಾರೆ ಗೊತ್ತೈತೆ, ನಿಮಗೆ ಮನ್ಯಾಗ ಬೆಲ್ಲ ಇರಲಿಲ್ಲ ಅಂದ್ರೆ ಬೆಲ್ಲದಂಥ ಮಾತು ಬೇಕಂತ ಈ ರೂಢಿ ಒಳಗೆ ಮಾತು ಬರ್ತಾವೆ, ಹೌದಿಲ್ಲ? ಮನ್ಯಾಗ ಬೆಲ್ಲ ಇರ್ಲಿಕ್ಕಂದ್ರೂ ಬೆಲ್ಲದಂಥ ಮಾತು ಇರ್ಬೇಕಂತ. ಅವ್ರಂತಾರೆ ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರು. ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ. ಎಲ್ಲರೊಳಗೆ ಒಂದಾಗಿರು. ಅದು ನೀನು ಹೇಳಿಲ್ಲ ನಿಮ್ಗೆ, ನಾವು ಎಷ್ಟು ದಿವಸ ಇಲ್ಲಿ ಇರೋರಿದ್ದೀವಿ, ಇನ್ನೊಂದು 100 ವರ್ಷಕ್ಕೆ ನಾವೆಲ್ಲ ಹೋಗಿಬಿಡ್ತೀವಿ. ನಮ್ಮಲ್ಲೇ ವೈರತ್ವಗಳನ್ನ ಬೆಳೆಸಿಕೊಂಡು
ಇವ್ರ ಜೊತೆ ಅವ್ರು ಮಾತಾಡೋದಿಲ್ಲ, ಅವ್ರ ಜೊತೆ ಇವರು ಮಾತಾಡೋದು. ಹಿಂಗೆ ಎಷ್ಟು ದಿನ ಬದುಕಕ್ಕೆ ಸಾಧ್ಯತೆ ರೀ? ನಾಳೆ ಅವ್ರು ಭಗವಂತಗೆ ಲೆಕ್ಕ ಹೇಳಬೇಕಾದ್ರೆ ಏನು ಹೇಳೋದಲ್ಲಿ? ಅಲ್ಲಪ್ಪ, ನಾ ಭೂಮಿಗೆ ಕಳಿಸಿಲ್ಲ ನಿನ್ನ, ಏನು ಮಾಡ್ಕೊಂಡು ಬಂದು ಹೆಂಗೆ ಬದುಕಿ ಬಂದು ಅಂತ ಪರಮಾತ್ಮ ಕೇಳಿದಾಗ ನಾವು ಏನು ಹೇಳಬೇಕು? ಅವನಿಗೆ ಏನು ಹೇಳಕ್ಕೆ ಸಾಧ್ಯದ? ಅವ್ರನ್ನ ಬಡದಿನಿ, ಇವ್ರ ಮನ್ಯಾಗ ತುಡುಗು ಮಾಡಿನಿ, ಇದನ್ನ ಹೋಗಿ ಹೇಳೋದೇನಲ್ಲಿ ಇಲ್ಲ. ಪರಮಾತ್ಮನ ಸಂಘ, ಸದ್ಗುರುಗಳ ಸಂಘ ಯಾವತ್ತೂ ಸದಾವ ಕಾಲ ನಮ್ಮನ್ನು ಕಾಯ್ತದ ಹೊರತಾಗಿ ಮತ್ತು ಯಾವುದು ನಮ್ಮನ್ನು ಕಾಯೋದಿಲ್ಲ. ಅದಕ್ಕೆ ಒಂದು ಪ್ರವಚನದೊಳಗೆ ಹುಲ್ಲಾಗು ಬೆಟ್ಟದೊಳಗೆ ಮನೆಗೆ ಮಲ್ಲಿಗೆ ಆಗು, ಮನ್ಯಾಗ ಮಲ್ಲಿಗೆ 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 ಅಂತ್ಯ ಸ್ವಾಮಿಗಳ ಮನ್ಯಾಗ ಮಲ್ಲಿಗೆ ಆಗ್ಬೇಕಂದ್ರೆ ಏನು ಆಗಬೇಕು, ಏನು ಮಾಡಬೇಕು ಅಂತ ಒಬ್ಬ ಹೆಣ್ಮಗಳು ಕೇಳಿದ್ರಂತ. ಅವಾಗ ಅವರಂದ್ರ, ಏನು ಮಾಡಬೇಡವ ನೀನು, ನಿಮ್ಮ ಅತ್ತಿ ಮಾವರ ಸೇವಾ ಮಾಡು, ಮನೆ ಒಳಗೆ ವಿನಯದಿಂದ ನಡ್ಕೋ, ನಿನಗೆ ಚಲೋ ಆಗ್ತೈತಿವ, ನೀನು ಮನ್ಯಾಗ ಮಲ್ಲಿಗೆ ಆಗಿರ್ತಿ, ಕಲ್ಲು ಸಕ್ಕರೆ ಹಂಗೆ ಆಗಿರ್ತೀಯವ ಅಂತ ಅಂದ ಕೂಡಲೇ ಏನು ಮಾಡಬೇಕು? ಅತ್ತಿ ಸೇವಾ ಮಾಡಬೇಕು, ಮನಮುಟ್ಟಿ ಅತ್ತಿ ಸೇವಾ ಮಾಡಬೇಕಂದ ಕೂಡಲೇ ಆಯ್ತಂತ ತಿಳ್ಕೊಂಡು ಆ ಹೆಣ್ಮಗಳು, ಬಹಳ ರೀತಿವಂತ ಹೆಣ್ಮಗಳು, ಅತ್ತಿ ಸೇವಾ ಮಾಡಕ್ಕೆ ಚಲೋ ಮಾಡಿ ಅತ್ತಿ ಕೈಕಾಲು ಒತ್ತಿದ್ದಳು. ಅತ್ತಿಗೆ ತಿಂಗಳಿಗೆ ಒಮ್ಮೆ 15 ದಿವಸಕ್ಕೊಮ್ಮೆ ಎರಿತಿದ್ದಳು ಎಣ್ಣೆ ಹಚ್ಚಿ. ಈ ರೀತಿಯಾಗಿ ಅತ್ತಿನ ದೇವರಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಮತ್ತೊಂದು ದೇವರೇ ಇಲ್ಲ. ಅತ್ತಿ ಸೇವಾ ಒಂದು ಬಿಟ್ಟರೆ ಮತ್ಯಾವ ದೇವರಿಲ್ಲ ಅಂತಕ್ಕಂಥ ಭಾವ ಎಲ್ಲ ದೇವರನ್ನು ಅಲ್ಲೇ ಕಾಣ್ತೇಳು. ಅತ್ತಿ ಕಡೆನ ಕಾಣ್ತೇಳು. ನಿಮಗೆ ಹೇಳ್ತೀನಿ, ಅವ ಗಂಡ ಅಂತಿದ್ದ, ಏನು ನಮ್ಮನ್ನು ಹೆಂಡ್ತಿ ನಮ್ಮ ಅವ್ವನ ಎಷ್ಟು ಪ್ರೀತಿ ಮಾಡ್ತಾಳ ಅವಂತಿದ್ದ. ಮುಂದೊಂದು ದಿನ ನಿಮ್ಗೆ ಹೇಳ್ತೀನಿ, ಅದೇನೋ ಮತ್ತು ಪಾಪ ವಯಸ್ಸಾತು, ಅತ್ತಿ ಸತ್ತು ಹೋದಳು. ಅತ್ತಿ ಸತ್ತು ಬಿಟ್ಟಳು. ಸತ್ತು ಕೂಡಲೇ ಅತ್ತಿನ ಮಣ್ಣು ಕೊಟ್ಟು ಬಂದರು. ಅತ್ತಿ ನಿನ್ನ ಬಿಟ್ಟು ಹೆಂಗಿರಲಿ ಅಂತ ಆ ಕಲ್ಲಿನ ಕೂಡ ಮಾತಾಡ್ಕೋತ ಅಲ್ಲೇ ನಿತ್ತಳು. ಅತ್ತಿ ಎಲ್ಲರೂ ಹೋದ್ರೆ ನಿನ್ನ ಬಿಟ್ಟು ನಾ ಹೋಗೋದಿಲ್ಲ ಅತ್ತಿ, ನೀವು ಒಬ್ಬಕ್ಕೆ ಅಕ್ಕಿ ಅತ್ತಿ, ನಡಿ ಹೋಗೋಣ ಅತ್ತಿ ಅಂತ ಎಲ್ಲರೂ ಮನೆಗೆ ಬಂದ ಕೂಡಲೇ ಆ ಗೋರಿ ಮ್ಯಾಗಿನ ಕಲ್ಲು ತಗೊಂಡು ಬಂದಳು ಅಂತ ಹೆಣ್ಮಕ್ಳು. ಗೋರಿ ಮ್ಯಾಗಿನ ಕಲ್ಲು ತಗೊಂಡು ಬಂದಳು. ಬಂದ ಕೂಡಲೇ ಗಾಂಡಂದ, ಅದನ್ಯಾಕೆ ತಂದೆ ಅಂತಂದವು. ಏನಿಲ್ರಿ, ನಮ್ಮ ಅತ್ತಿ ಒಬ್ಬಕ್ಕೆ ಹಾಕಾಳು, ಮತ್ತು ಅತ್ತಿ ಸೇವಾ ಮನಮುಟ್ಟಿ ಮಾಡ್ಬೇಕಂತ ಹೇಳ್ಯಾರ, ನನಗೆ ಸರ್ವಸ್ವನ ನನ್ನ ಅತ್ತಿನದಾಳ ಅಂತ ತಿಳ್ಕೊಂಡು ತೊಗೊಂಡು ಬಂದೇನ್ರಿ, ನಮ್ಮ ಅತ್ತಿನ ನಾವು ಒಬ್ಬಕ್ಕೆ ಬಿಡಂಗಿಲ್ಲ ಅಂತೇಳಿ ತೊಗೊಂಬಂದು ಮನ್ಯಾಗ ಇಟ್ಕೊಂಡು ಕೂತಳು. ನಿಮಗೆ ಹೇಳ್ತೀನಿ, ಆ ಕಲ್ಲಿಗೆನ ಅನ್ನಕ್ಕೆ ಅಂತ ಅತ್ತಿ ನಿನಗೆ ನಿರಡಿಕೆಗೆ ಯಾವನತ್ತು ಕೇಳಕ್ಕೆಂತ, ನಿನಗೆ ಹಸು ಆಗ್ಯಾವನತ್ತು ಕೇಳಕ್ಕೆ ಅಂತ. ಹುಣಿವಿ ಅಮಾಸಿ ಬತ್ತಂದ್ರೆ ಅದ ಕಲ್ಲನ ಎರಿತಿದ್ದಳಂತ. ಅದಕ್ಕೆ ಎಣ್ಣೆ ಹಚ್ಚುದ, ಬಚ್ಚಲಾಗ ಹೋಗಿ ಅದಕ್ಕೆ ಜಳಕ ಮಾಡಿಸೋದ, ಹಿಂಗೆಲ್ಲ ಮಾಡೋದು ನೋಡಿ ಕಡೆಗೆ ಗಾಂಡಗ ಏನು ತಲೆ ಕೆಟ್ಟೈತಿ, ನಾನು ಹೆಂತಿದ ಬೇಡ, ಆ ಕಲ್ಲು ಬೇಡ, ನೀನು ಬೇಡ ಅಂದಂತ. ಆಕೆಂದ್ರಂತ, ಕಲ್ಲನ್ನು ಬೇಡ್ರಿ, ನಿಮ್ಮ ಅವ್ವ ಅದಾಳ, ನಮ್ಮ ಅತ್ತಿದಾಳ, ಹಂಗೆ ಅನ್ನಬಾರ್ದು, ಮತ್ತು ನಮ್ಮ ಅತ್ತಿನ ಅಂತ ಕರಿಬೇಕತ್ತ ಅಂದ ಕೂಡಲೇ ಅವಂದ, ನಿಮ್ಮ ಅತ್ತಿನೂ ಬೇಡ, ನೀನು ಬೇಡ, ಹೋಗಿಬಿಡ. ಇಬ್ಬರನ್ನೂ ಹೊರಗೆ ಕಳಿಸಿದ್ರು. ಇಬ್ಬರನ್ನೂ ಹೊರಗೆ ಹಾಕಿದ್ರು. ನಿಮಗೆ ಹೇಳ್ತೀನಿ, ಅತ್ತೆ ಬೇಡ ಬಾ, ನಿನ್ನ ಮಗ್ಗ ಯಾಕೋ ಒಲ್ಲೆಯಾಗಿ ಬಂದೈತಿ, ಹೋಗೋಣ ಬಾ ಇಬ್ಬರು ಅಂತೇಳಿ ಇಬ್ಬರು ಅತ್ತಿ ಸೊಸಿ ನಡೆದ್ರ. ಸೊಸಿ ಯಾರು, ಅತ್ತಿ ಯಾರು ಗೊತ್ತೈತೆ? ಬಗಲಾಗ ಕಲ್ಲು ಹಿಡ್ಕೊ ಅಂತೇಳಿ, ಈಕೆ ನಮ್ಮ ಅತ್ತಿ ಅಂತ ಇಷ್ಟು ನಂಬಿಕೆ ಇಟ್ಕೊಂಡು ಕೂತಿದ್ದಳು ಅದ್ರ ಮ್ಯಾಗ. ಹೋದ್ರು. ರಾತ್ರಿ 12 ಗಂಟೆ ಆಯ್ತು. ಅತ್ತಿ ಭಾಳ ಹೊತ್ತಾಗೈತಿ, ಇನ್ನು ಒಟ್ಟ ಇಲ್ಲಿ ಮುಂದೆ ಹೋಗೋದು ಬೇಡ, ಇಲ್ಲೇ ವಸ್ತಿ ಮಾಡೋಣ ಅಂತ ತಿಳ್ಕೊಂಡು ಏನು ಮಾಡ್ರು, ಅಲ್ಲೇ ವಸ್ತಿ ಮಾಡ್ರಿ. ಅತ್ತಿನ ತೊಡೆ ಮ್ಯಾಗ ಇಟ್ಕೊಂಡ್ರು. ಮ್ಯಾಗ ಏರ್ಲಿ, ಗಿಡದ ಮ್ಯಾಗ ಏರಿ ಮ್ಯಾಗ ಕೂತರು. ಗಿಡದ ಮ್ಯಾಗ ಕೂತ ಅತ್ತಿನ ಇಲ್ಲೇ ತೊಡೆ ಮ್ಯಾಗ ಇಟ್ಕೊಂಡಳು. ಅತ್ತಿ ಮಲ್ಕೋ ಮಲ್ಕೋ ಮಲ್ಕೋತ ಅತ್ತಿನ ತಪಡಿಸ್ಕೊಂತ ಕುಂತಿದ್ದಳು. ರಾತ್ರಿ 12 ಗಂಟೆ ಆಗಿತ್ತು. ಕಳ್ತನ ಮಾಡಕ್ಕೆ ತುಡುಗರು ಬಂದಿದ್ರು. ಒಂದಿಷ್ಟು ಬೆಳ್ಳಿ ಬಂಗಾರ ತೊಗೊಂಡು ಬಂದು, ನನಗೆಷ್ಟು ಪಾಲ, ನಿನಗೆಷ್ಟು ಪಾಲ, ನಿನಗೆಷ್ಟು ಪಾಲ ಅಂತ ಪಾಲ ಹಚ್ಕೊಳಕತ್ತಿದ್ರು. ಅವ್ರಲ್ಲಿ ಪಾಲ ಹಚ್ಕೊಳಕತ್ತಿದ್ರು. ಅಟ್ರಾಗ ಸೊಸೆಗೆ ಏನಾಗಿತ್ತು ಅಂದ್ರೆ, ಬಹಳ ದೂರ ನಡ್ಕೋತ ಬಂದಿದ್ರು. ಒಂದು ಸ್ವಲ್ಪ ಬ್ಯಾಸರು ಬಂದಿತ್ತು. ನಿಮ್ಗೆ ಹೇಳ್ತೀನಿ, ಅತ್ತಿ ಮ್ಯಾಗ ಹಂಗೆ ಕೈ ಎತ್ತು, ಮಲ್ಕೋ ಅತ್ತಿ, ಮಲ್ಕೋ ಅತ್ತಿ ಅಂತಿದ್ದಳು. ಬೇತ್ಲಿ ಅತ್ತಿ ಅವ್ರೇನು ಪಾಲ ಮಾಡಕತ್ತಿರಲ್ಲ, ಬೇತ್ಲಿ ತೊಡೆ ಮ್ಯಾಗಿಂದ ಅತ್ತಿ ಸರದ ಬಿಟ್ಟಿರ್ತಾಳ. ತೆಳಗೆ ಸರದಳು. ಹೋಗಿ ನಡು ಕಂಬಳ್ಯಾಗ ಬಿತ್ತು ಕಲ್ಲು. ಅದು ಅವ್ರಂದ್ರು, ಇಷ್ಟು ದೊಡ್ಡ ಕಲ್ಲು ಯಾಕೈತಾರ, ಇವ್ರೇನು ಸಾದಾ ಇಲ್ಲೋ ಯಪ್ಪ ಅಂದವ್ರನ್ನ. ಆ ಬಂಗಾರ ಬೇಳೆ ಎಲ್ಲ ಬಿಟ್ಟು ಹೋಗಿಬಿಟ್ರಂತವ್ರು.
ಬಿಟ್ಟು ಹೋದ್ರು ಈಗ ಆ ಸೊಸೆಗೆ ನೆನಪಾತು. ಅತ್ತಿ ತೊಡಿ ಮ್ಯಾಗಿಲ್ಲ, ಎಲ್ಲೋ ಹೋಗ್ಯಾಳ ತಿಳ್ಕೊಂಡು ಅತ್ತಿ ಎಲ್ಲಿ ಹೋದ ಎತ್ತಿ ಗಿಡ ತೆಳಗೆ ಬರೋದ್ರಾಗ ಅತ್ತಿ ಕೂತಾಳೆ, ಎಲ್ಲಿ ಬಂಗಾರದಾಗ ಕೂತ್ಬಿಟ್ಟಾಳೆ ತೆಳಗೆ. ಬಂಗಾರದಾಗ ಕೂತಾಳು. ನಿಮಗೆ ಹೇಳ್ತನು, ಅತ್ತಿನೂ ಕಟ್ಕೊಂಡ್ಲು, ಬಂಗಾರೂ ಕಟ್ಕೊಂಡ್ಲು, ಎಲ್ಲ ತಗೊಂಡ ಎಲ್ಲಿಗೆ ಬಂದಳು? ಎಲ್ಲಿಗೆ ಹೋಗಿರ್ಬೇಕು ಹೇಳ್ರಿ? ಸುಮ್ಮ ತವ್ರ ಮನೆ ಅನ್ನ ಕಟ್ಟಾರಿ. ಗಂಡನ ಮನ್ಯಾಗ ಎಲ್ಲ ಪ್ರೀತಿ ಇರ್ತೈತಿ. ಯಾಕಂದ್ರೆ ಸುಮ್ಮ ಜಗಳ ಬಂದಾಗ ನಾ ತವ್ರ ಮನೆಗೆ ಹೋಗ್ಕನ ಅನ್ನೋದು ಅಟ್ಟಾರೆ. ಆದ್ರೆ ಹೆಣ್ಮಕ್ಳದು ತಮ್ಮ ಜೀವನ ಮ್ಯಾಗ ಭಾಳ ಜವಾಬ್ದಾರಿ ಇರ್ತಾರೆ, ಅವ್ರಿಗೆ ಜವಾಬ್ದಾರಿ ಇರ್ತೈತಿ. ಹೊಳ್ಳಿ ಅಂದ್ರೆ ಏನು ಅನ್ನಕಂದ ಅತ್ತಿ ನಿನ್ನ ಮಗ ನಡಿ ಹೋಗುನು, ಏನಂದ್ರು ನಿನ್ನ ಮಗ ಅನ್ನೋದು ಯಾರಿಗೆ ಹೇಳಾಕತ್ತಾಳ? ಕಲ್ಲಿಗೆ ಹೇಳಾಕತ್ತಾಳ. ಮತ್ತು ಇಟ್ಟು ಬಂಗಾರ ಬಾಂತಾರೆ ಬಿಡ್ತಾನೆ, ನಡಿ ನನ್ನ ಬಿಡುದಿಲ್ಲ, ಇನ್ನೂ ಬಿಡುದಿಲ್ಲ, ನಡಿ ಅಲ್ಲೇ ಹೋಗುನು ಅಂತೇಳಿ ನನ್ನ ತವ್ರ ಮನೆಗೆ ಕಳ್ಸಂಗಿಲ್ಲ ಅಂತೇಳಿ ಇಬ್ಬರು ಅತ್ತಿ ಮತ್ತು ಸೊಸಿ ಇಬ್ಬರು ಕೂಡ ಎಲ್ಲಿ ಹೋದ್ರು? ತಮ್ಮ ಮನೆಗೆ ಹೋದ್ರು. ಅವಂದ ಮತ್ತ್ಯಾಕೆ ಬಂದದೆ ನಾವು? ಏನಿಲ್ರಿ ಮತ್ತು ಬರ್ರಿ ಅಂದ್ರೆ, ಬೇಡ ಆ ದೆವ್ವನೂ ಬೇಡ, ನೀನು ಬೇಡ, ಆ ಕಲ್ಲು ಬೇಡ, ನಾ ಕಲ್ಲನ್ನು ಬೇಡ್ರಿ, ಹತ್ತಿದಾಳು ಬರ್ರಿ. ಇಟ್ಟ್ಯಾಕೆ ಒದ್ರಾಕ ಹತ್ತಾಳ ಅಂತೇಳಿ ಬಂದು ನೋಡಿದ್ರಾಗ ಮೊದಲು ಈ ಗಂಟು ಇಳಿಸ್ಕೋರಿ, ಹಿಂದಿಗಡೆ ಹತ್ತಿನ ತೊಗೊಳಕ್ಕಿರ ಒಳಗಂದು. ಅವಂದ ಆ ಗಂಟು ನೋಡಿದ, ಬಂಗಾರ ತಿಂದ್ರೆ ಬಿಡ್ತಾನನ್ರಿ. ಅವಾಗ ಅನ್ಬೇಕಲ್ಲ ತವ್ರ ಮನೆಗೆ ಹೋಗತ್ತೇಳಿ. ಬರ್ರಿ ಒಳಗೆ ಬರ್ರಿ ಮೊದಲಂದ ಕರ್ಕೊಂಡ. ಇರ್ಲಿ ಬರ್ರಿ ಮೊದಲಿಗೆ ಗಂಟು ಇಳಿಸ್ಕೋರಿ ಅಂತೇಳಿ ಹೆಂಗ ಏನ ಕೇಳಿದ. ಇದೆಲ್ಲ ನಮ್ಮ ಅತ್ತಿ ಪುಣ್ಯರಿ ಅಂದಳಾಕಿ. ನಮ್ಮ ಅತ್ತಿ ಪುಣ್ಯರಿ ಅಂದ ಕೂಡಲೇ ಅವಂಗೂ ಆನಂದ ಆಯಿತು. ಇರ್ಲಿ ಬಾ ಹೆಂಗಾದ್ರೆ ಜಗಲಿ ಮ್ಯಾಗ ಇಡವಾ ಏನು ಅತ್ತಿನ ಅಂದ. ಅವಾಗ ವಾಲ್ಯ ಅಂತಿದ್ದ ಅವ್ರು ಅವನ ಕಲ್ಲಕ್ಕರೆ. ಜಗಲಿ ಮ್ಯಾಗ ಪೂಜಾ ಮಾಡಿದರು. ನಿಮ್ಗೆ ಹೇಳ್ತೀನಿ, ಭಾಳ ಬಡವ್ರ ಎಲ್ಲ ಬದಲಾಗಿ ಚಲೋ ಮಾಡಿತು. ಮುಂದೆ ಹೊಸ ಮನೆ ಕಟ್ಕೊಂಡ್ರು, ಹೊಸ ಅರಿಬಿ ತೊಡಾಕೈತಿರು. ಅವಾಗೆಲ್ಲ ವಿಭೂತಿ, ಕುಕ್ಮ, ಭಸ್ಮ, ಭಂಡಾರ ಎಲ್ಲ ತಲೆ ಮ್ಯಾಗ ಬರಾಕೈತಿ, ಹನಿ ಮ್ಯಾಗ. ಇದನ್ನೆಲ್ಲ ನೋಡಿ ಮಗಲಾಗಿನ ಓಣ್ಯಾವನ ಅವ್ರು ಕೇಳಾಕೈತಿರ, ತಂಗಿ ಮೊನ್ನೆರ ನಿಮ್ಮ ಅಜ್ಜಿ ಸತ್ತಾಳು, ಇದೆಲ್ಲ ಹೆಂಗಾತ ಏನಾತ ಕೇಳಿರು. ಅವಾಗ ಅವ್ರಂದ್ರು, ಏನಿಲ್ಲವ, ಒಬ್ಬ ಸ್ವಾಮಿಗಳ ಪ್ರವಚನ ಹೇಳಾಕತ್ತಿದ್ರು, ಅತ್ತಿ ಸೇವಾ ಮಾಡತ್ ಹೇಳ್ಯಾರ, ಅದಕ್ಕೆ ಮನ್ಯಾಗ ಮಲ್ಲಿಗೆ ಆಗ್ಬೇಕಾರ ಏನು ಮಾಡ್ಬೇಕಂತ ಕೇಳಿ. ಏನಿಲ್ಲ ತಂಗಿ, ನಿಮ್ಮ ಅತ್ತಿ ಸೇವಾ ಮಾಡವ, ನಿಮ್ಗೆ ಒಳ್ಳೇದಾಕತಿ ಅಂತ ಹೇಳ್ಯಾರ, ಹಂಗ ಮಾಡೀನಿ. ಆದ್ರೆ ಮುಂದೆ ನಮ್ಮ ಅತ್ತಿ ಸತ್ತಳು, ಆಕೆಗೆ ತಿಂಗಳಿಗೊಮ್ಮೆ ಎರಿತಿದ್ನಿ, ಏನು ಮಾಡ್ತೀರಿ ಅದನ್ನೆಲ್ಲ ಹೇಳಿದ ಕೂಡಲೇ ಅವಾಗ ಅವ್ರ ಅತ್ತಿನ ಭಾಳ ಕಡಾಟಿದಳು ಇದ್ದಳು. ಆಕೆ ಅಂದಳು, ನಮ್ಮ ಅತ್ತಿನ ಕರ್ಕೊಂಡು ಹೋಗಿ ಇದ್ದ ಕತೆ ಎಲ್ಲ ಹೇಳಿದಳು. ಆ ಗಿಡದ ಮೆಟ್ಟು ಹೇಳಿದಳು ಅಲ್ಲಿದೆಲ್ಲ. ಅತ್ತಿನ ಕರ್ಕೊಂಡು ಮನೆಗೆ ಆಯ್ತು ತಂಗಿ ಅಂತಂದಳು. ಮನೆಗೆ ಬಂದಳು. ಆವಾಗ ಇವು ಗಂಡ ಹೇಳಕ್, ಇಲ್ರಿ ಒಂದಿಟ ನೀವು ಬಡ್ದಂಗೆ ಮಾಡ್ರಿ ನನ್ನ. ನಾವೊಂದ ಗಂಡ ಅಂದ, ನಾ ಹೆಂಗೆ ಬಡಿಲಿ ಅಂತಂದು. ಏನಾರ ಅಂದ್ರೆ ಬಡಿಬೇಕು, ಆಡ್ರೆ ಇಲ್ರಿ ಒಂದಿಟ ಬಡ್ರಿ ನೀವು ಅಂತಂದಳು. ಮನ್ಯಾಗ ಅತ್ತಿ ಇದ್ದಳಲ್ಲ, ಅತ್ತಿಗೆ ಏನು ಮಾಡಾಕತ್ತಿ, ಹುಣ್ಣಿಮೆಗೆ ಅಮಾಸಿಗೆ ಏರಿದು ಬಿಟ್ಟು ಒಟ್ಟು 8 ದಿವಸಕ್ಕೊಮ್ಮೆ ಯಾಕೆ ಚಲೋ ಮಾಡಲಿ ಅತ್ತಿನ. ನಿಮ್ಗೆ ಹೇಳ್ತೀನಿ, ನೀರು ಕಾಸೋದು ಗೊತ್ತಿಲ್ಲ, ಬಿಡೋದು ಗೊತ್ತಿಲ್ಲ. ಒಂದು ದಿನ ನೀರು ಕಾಸಿಲಿ ಎಂಥ ಗೊತ್ತೈತೇನ್ರಿ, ಸಾಳು ಮಳು ಅಂಥ ನೀರು ಕಾಸಿದಳು. ಅತ್ತೇನು ಬಜಲಾ ಕುಣಿಸಿ ನೀರು ಸುರಿರ ಒಂದು ಹಂಡೆದಾಗ ಅತ್ತಿ ಶಿವಾಯನಮ ಅಲ್ಲೇ ಬಜಲಾಗ ಶಿವಾಯನಮ ಅಂದ್ಬಿಟ್ಳು ಅತ್ತಿ. ಅವಾಗ ಗಂಡಗಂದಳು, ಬರ್ರಿ ಇನ್ನು ಹೋಗೋದು ಬರ್ನು ಅಂದಳು. ಹೋಗಿ ಮಣ್ಣು ಕೊಟ್ಟು ಬಂದರು. ಏನು ಮಾಡಿದೆ, ನಮ್ಮ ಅವ್ವನ ಕೊಂದಿಲ್ಲ ಅಂತಂದ. ಏನಿಲ್ಲ ಬರ್ರಿ ಅಂತೇಳಿ ಮಣ್ಣು ಕೊಟ್ಟು ಬರುವಾಗ ಮತ್ತೆ ಕಲ್ಲು ತೊಗೊಂಡು ಬಂದಳ. ಇದನ್ಯಾಕೆ ತಂದೆ ಅಂದ, ಹಂಗಲ್ಲ ಅನ್ನಬಾರ್ದು, ಸುಮ್ಮನೆ ನನ್ನ ಬಡಿ ಅಂದಳು. ಬಡ್ದಂಗೆ ಮಾಡಿದ. ನಾ ತವ್ರ ಮನೆಗೆ ಹೊಕ್ಕನತ್ತಂದ್ರು. ತವ್ರ ಮನೆಗೆ ಹೊಕ್ಕನಂದಳು. ಎಲ್ಲಿಗೆ ಹೋದ ಗೊತ್ತೈತೇನ್ರಿ, ಆ ಕಲ್ಲು ತಗೊಂಡು ಅದೇ ಗಿಡಕ್ಕನ ಹೋದ. ಅದೇ ಗಿಡಕ್ಕೆ ಹೋದಳು. ರಾತ್ರಿ 12 ಆಗೋ ಮಠ ಕೂತಳು. 12 ಆಯಿತು. ಮತ್ತು ಅವ್ರು ಅಲ್ಲಿಗೆ ಬಂದರು, ತುಡುಗು ಮಾಡವ್ರು ಅಲ್ಲಿಗೆ ಬಂದರು. ಬಂದ ಕೂಡಲೇ ನಿಮಗೆ ಹೇಳ್ತೀನಿ, ಅವ್ರು ಬಂದು ನೋಡ್ರು, ಆ ಕಡೆ ಈ ಕಡೆ ನೋಡ್ರು. ಅಲ್ಲ ಮನೆ ಬಂದಾಗ ಒಬ್ಬ ಯಾವ ಕಲ್ಲು ಹೋಗುದಾನ ಇಲ್ಲಿ, ಒಂದು ಸ್ವಲ್ಪ ನೋಡುನು ಅಂತೇಳಿ ಆ ಕಡೆ ಈ ಕಡೆ ಬ್ಯಾಟ್ರಿ ಬಿಟ್ಟು ನೋಡಿದ್ರಾಗ ಮ್ಯಾಲ ಕುಂತಿಡ್ರಿ. ಮ್ಯಾಲ ಕುಂತಿರು ಅಂತಂದ ತೆಳಗೆ ಕರೆದ್ರು, ಬಾಯವ್ವ ಇಲ್ಲಿ ಅಂತ ಕರೆದ್ರು. ಏನು ಮಾಡಲಿಲ್ಲ. 4 ಮಂದಿ ಎಲ್ಲರೂ ಒಂದೊಂದೇ ಬಡ್ದಿದ್ರು. ಅಲ್ಲೇ ಗಪ್ಪ ಹಾಕಿದ್ರು. ಅತ್ತಿ ಕೂಡ ಹಾಕಿ ಸೊಸಿ. ಹೇಳೋ ತಾತ್ಪರ್ಯ ಏನಂತ ಕೇಳಿದ್ರೆ, ಮಹಾನುಭಾವರ ಸಂಘ ಯಾವತ್ತೂ ನಮಗೆ ಇತ್ತು ಅಂತ ಕೇಳಿದ್ರೆ ಅದನ್ನು ಏನು ಮಾಡ್ತದೆ ಅಂತ ಕೇಳಿದ್ರೆ, ಯಾವುದು ತಪ್ಪ ಹಾದಿಯನ್ನು ನಡೆಗೊಡೋದಿಲ್ಲ. ಇದಾಗ ಹೇಳಿಲ್ಲ, ಜಾಡ್ಯಂ ದೀವೋ ಹರತಿ ಸಿಂಚತೆ ವಾಚಿ ಸತ್ಯಂ ಮನೋನ ತಿಂದಶತೆ ಪಾಪಮ ಪಾಪ
ಈ ಮನುಷ್ಯನನ್ನು ಮನುಷ್ಯ ಮಾದೇವನಾಗಬೇಕಾಗಿತ್ತು ಅಂತಂದರೆ ಈ ನರ ಹರ ಆಗಬೇಕಾಗಿತ್ತು ಅಂತಂದ್ರೆ ಈ ಜೀವ ಶಿವ ಆಗಬೇಕಾಗಿತ್ತು ಅಂತಂದರೆ ಮಹಾನುಭಾವರ ಸಂಘ, ಸದ್ಗುರುನಾಥನ ಆಶೀರ್ವಾದ, ಗುರುನಾಥನ ಉಪದೇಶ ಇದೆಲ್ಲವೂ ಕಾರಣದ ಪುಣ್ಯಾತ್ಮರೇ. ಆ ಕಾರಣದಿಂದ ಈ ಮನುಷ್ಯನಿಗೆ ಅರಿತವರ ಸಂಘ ಎಲ್ಲಿ ಮಠ ಇರಬೇಕು ಅಂತ ಕೇಳಿದರೆ ನಮ್ಮ ಜೀವ ಇರು ಪರ್ಯಂತರ ಇರಬೇಕು. ಈ ಸತ್ಸಂಗ ನಮ್ಮಲ್ಲಿತ್ತು ಅಂತಂದ್ರೆ ಈ ಮನುಷ್ಯನನ್ನು ಯಾವ ಕಡೆನೂ ಕೂಡ ಜಯ ಮಂಗಲಂ ಜಯ ನಮ ಪಾರ್ವತಿ ಪತೇಶ್ವರರ ಮಹಾದೇವ. ಲೈಟ್ 2-3 ಸಲ ಹೋಗಿ ಬಂದು ಅಂಥ ಒಂದು ಒಳ್ಳೆಯ ಸದ್ಬುದ್ಧಿಯನ್ನು ಪರಮಾತ್ಮ ನಿಮಗೆಲ್ಲರಿಗೂ ಕೂಡ ದಯಪಾಲಿಸಲಿ ಅಂತ ಹೇಳಿ ಇವತ್ತಿನ 2ನೇ ದಿವಸದ ಕಾರ್ಯಕ್ರಮಕ್ಕೆ ನಾನು 2 ಮಾತುಗಳು ವಿರಾಮ ಕೊಡ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ. ಯಾರು